ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. 50% ಸೆಟ್ ಆಗಿದ್ದೀನಿ. ಒಂದು ವಾರದಿಂದ ವೀಡಿಯೋ ಹಾಕಲಿಲ್ಲ ಫ್ರೆಂಡ್ಸ್. ನಾನು ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ರಿ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ರಿಪ್ಲೈ ಮಾಡೋಕ್ಕಾಗಲಿಲ್ಲ, ನಾನು ಕುತ್ಕೊಂಡು ರಿಪ್ಲೈ ಮಾಡ್ಬೇಕು ಸಂಜೆ, ಯಾಕಂದರೆ ಹುಷಾರಿರಲಿಲ್ಲ ಫ್ರೆಂಡ್ಸ್. ಅದಕ್ಕೆ ನಮ್ಮ ಮನೆ ಅಂತ ಯಾವ ಥರ ಆಗಿದೆ. ಟೈಮ್ ಬಂದು 11 ಗಂಟೆ ಆಯಿತು ಫ್ರೆಂಡ್ಸ್. ಏನೋ ಹೊಟ್ಟೆ ಒಳಗೆ ಸಮಥಿಂಗ್ ರಾಂಗ್ ಅನ್ನಿಸ್ತೈತಲ್ಲ ಅಂದಾಗ ಅರ್ಥ ಆಯಿತು. ಊಟ ತಿಂದಿಲ್ಲ, ಅದಕ್ಕೆ ಹೊಟ್ಟೆ ಸಿಗ್ತಿದೆ ಬೆಳಗ್ಗೆ 11 ಗಂಟೆ ಆದ್ರೂ ಅಂತ ಅನ್ನಿಸ್ತು. ಚಳಿ ಆಗಿರೋದ್ರಿಂದ, ಶೀತ ವಾತಾವರಣ ಆಗಿರೋದ್ರಿಂದ ಎಲ್ಲರೂ ಹುಷಾರು ತಪ್ತಿದ್ದೀವಲ್ಲ ಫ್ರೆಂಡ್ಸ್. ಅದೇ ರೀಸನು. ಮೊಬೈಲ್ ಹ್ಯಾಂಗ್ ಆಗ್ತೈತೆ, ಎಲ್ಲ ಒಂದೇ ಸಲ ವರ್ಷದ ಕೊನೆಯಲ್ಲಿ ಸುತ್ಕೊಂಡು ಹೊಡೆದಂಗೆ ಐತೆ ಲೈಫು. ಹಂಗಾಗೈತೆ ಫ್ರೆಂಡ್ಸ್. ಮನೆ ಬಾಗಿಲು ನೋಡ್ಬಿಟ್ಟೆ ಹುಚ್ಚಿಡ್ದ್ಬಿಟ್ಟು ಎದ್ದೆ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವತ್ತಿನ ದಿನದಿಂದ ಆರಾಮಾಗಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಟಾಮನ್ ತುಂಬ ಜನ ಮಿಸ್ ಮಾಡ್ಕೋತಾ ಇದ್ರಲ್ಲ ಫ್ರೆಂಡ್ಸ್, ನೆನೆಸ್ಕೊಂಡಿದ ತಕ್ಷಣ ಬಂದ. ಗುಡ್ ಮಾರ್ನಿಂಗ್. ಒಂದು ವಾರದಿಂದ ಹೆಂಗಿತ್ತು ಟಾಮು? ಮಾತು ಇಲ್ಲ, ಕತೆ ಇಲ್ಲ. ಎಲ್ಲ ಏನು ಅಂಟಿಸ್ಕೊ ಬಂದಿದ್ಯಾ? ಕಡ್ಡಿ ಕಸದಲ್ಲೆಲ್ಲ ಬಿದ್ದು ಒದ್ದಾಡ್ಕೊಂಡು. ಇವನ್ನೂ ಮಾತಾಡ್ಸಿಲ್ಲ ಫ್ರೆಂಡ್ಸ್. ನಾನು ಹುಷಾರು ತಪ್ಪಿದ್ರೆ ನಾನು ಮಾತಾಡ್ಸಲ್ಲ ಇವನ್ನ. ಬೇಜಾರಾದ ಟಾಮು? ಬೇಜಾರಾಗ್ಬೇಡ ಟಾಮು, ಸಮಾಧಾನ ಮಾಡ್ಕೊ. ಇಂಥ ಟೈಮಲ್ಲೇ ಗಟ್ಟಿ ಮನ್ಸು ಮಾಡ್ಕೋಬೇಕು ಪಾಪ ಫ್ರೆಂಡ್ಸ್. ಇವನು ನನ್ನ ಥರನೇ ಇಲ್ಲಿ ನನ್ನ ಪಕ್ಕನೇ ಬೆಡ್ ಹಾಸ್ಕೊಂಡು ಮಲಗಿದ್ದ ಒಂದು ವಾರ. ಸಂದಿಗೊಂದಿಲೆಲ್ಲ ಚೊಂಬುಗೋಳೆ. ನಗಲಾರದೆ ಅಳಲಾರದೆ ಬಳಲಾಡಿದೆ ಜೀವ. ಮನೆ ಹಿಂಗೈತೆ ಫ್ರೆಂಡ್ಸ್. ಹಾಲು ಕಿಚನ್ಗೆ ಬಂದ್ಬಿಟ್ರೆ ಅಂತೂ ಭಯಂಕರ. ನನ್ನ ಕಿಚನ್ಗೆ ಬರ್ತಾರದೆ ಇವತ್ತೇ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ದೇವರಣೆ, ಯಾವುದಾದ್ರೂ ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀನಿ ಈಗ. ಓಹೋ ನೋಡ್ತಾ ಇದ್ರೆ 2 ಕಣ್ಣು ಸಾಲದು. ಅನ್ನ ಮಾಡೋದು ಹಿಂಗೆ ಸೋರಿಸ್ಕೊಂಡ. ನಾನು ಹಿಂಗೆ ಒಂದು ಡ್ರಾಪು ಗಂಜಿ ಬೀಳಬಾರ್ದು ಅಂತ ಮಾಡ್ತಿದ್ನಲ್ಲ ಇಷ್ಟು ದಿನ. ಶಿವ ಮಾಡಿರೋ ಅನ್ನ ಈ ಥರ ಸೈಡಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ಫ್ರೆಂಡ್ಸ್, ಅಕ್ಕಿ ನೀಟಾಗಿ ತೊಳೆದಿಲ್ಲ ಅಂತ. ಏನೋ ಮಾಡ್ಕೊಂಡು ತಿನ್ಬಿಟ್ಟು ಹೋಗೈತೆ. ಇದೇನು ಅರ್ಶಿನ ಹಾಕೈತಂದರೆ ಚಿತ್ರಾನ್ನ ಗುಜ್ಜು ಅಂತ. ಅಡುಗೆ ಮಾಡಿದ್ರೆ ಹಿಂಗೆ ಮಾಡಬೇಕು ಇನ್ಮೇಲೆ. ದಿನ ಅಟ್ಲೀಸ್ಟ್ ಹೋಟ್ಲಿಂದ ತಂದು ಇಕ್ಕೊಬಿಟ್ಟಾದ್ರೂ ಹೋಗ್ತೈತು ಫ್ರೆಂಡ್ಸ್, ತಿನ್ನೋ ಅಂತ ಹೇಳಿಲ್ಲ ಅಂದ್ರೂ. ಇವತ್ತು ಎಷ್ಟು ಬೇಕೋ ಅಷ್ಟೇ ಅನ್ನ ಅಷ್ಟೇ ಗೊಜ್ಜು ಮಾಡ್ಕೊಂಡೈತೆ. ಯಾಕಂದರೆ ನೆನ್ನೆ ಶಿವ ಕಂಡಿರೋ ಪಿಜ್ಜಾ ಆರ್ಡ್ರ್ ಮಾಡ್ಕೊಂಡು ತಿಂದೆ. ಸಪ್ಪೆ ಊಟ ತಿಂದು ಸಾಕಾಗ್ಬಿಟ್ಟು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಅನ್ನ, ಸ್ವಲ್ಪ ಟೊಮೊಟೊ ಇದು ಚಿತ್ರಾನ್ನ ಗೊಜ್ಜು ಮಾಡಿಕೊಂಡು ನಾನು ಮಾಡ್ಕೊಂಡಿದ್ದೀನಿ. ನಾನು ಮಧ್ಯಾಹ್ನಕ್ಕೆ ಆಗಷ್ಟು ಮಾಡ್ಕೊಂಡಿದ್ದೀನಿ, ನೀನು ಎದ್ಬಿಟ್ಟು ಮಾಡ್ಕೊಂಡು ತಿನ್ನು ಅಂತ ಅಂದ್ಬಿಟ್ಟು ಫ್ರೆಂಡ್ಸ್. ಇಷ್ಟೇ ಫ್ರೆಂಡ್ಸ್ ಗಂಡ ಅಂದರೆ. ಆಗಿದ್ದವಳು ಹೇಗಾಗೋಗ್ಬಿಟ್ಟಿಯೇ. ತಿನ್ಲಿ ಪರವಾಗಿಲ್ಲ, ಚೆನ್ನಾಗಿರಲಿ. ಈಗ ಹಾಲು ತರಕ್ಕೆ ಹೋಗ್ಬೇಕು ಫ್ರೆಂಡ್ಸ್. ಇದಕ್ಕೆಲ್ಲ ನೀರು ಹಾಕ್ಬಿಟ್ಟು ಹೋಗ್ತೀನಿ, ನೆನೀತಾ ಇರ್ತೈತೆ. ಬಂದು ಒಂಥರ ಸ್ವಲ್ಪ ಒರೆಸ್ಬಿಟ್ಟು ಆಮೇಲೆ ಟೀ ಮಾಡ್ಕೊಡ್ಬಿಟ್ಟು ಆಮೇಲೆ ಕ್ಲೀನಿಂಗ್ ಇಳಿತೀನಿ ಫ್ರೆಂಡ್ಸ್. ಒಂದು ವಾರ ಎದ್ದದೇ ಇರೋದಕ್ಕೆ ಈ ಅವತಾರ ಫ್ರೆಂಡ್ಸ್. ನೀವು 1 ತಿಂಗಳು ಮಲಗ್ಬಿಟ್ರೆ ಏನು ಕತೆ. ನೀರು ಕಾಯ್ಸಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್. ಮನೆಯೆಲ್ಲ ಕ್ಲೀನ್ ಮಾಡಿದ ತಕ್ಷಣ ಫ್ರೆಶ್ ಆಗಿಬಿಟ್ರೆ ಮೈಂಡ್ ಫ್ರೆಶ್ ಆಗ್ತಿತ್ತು. ಆಮೇಲೆ ಹೊರಗಡೆ ಹೋಗಿ ನಾವು ಶಾಪಿಂಗ್ ಮಾಡ್ಕೊಬರ್ಬೋದು ಫ್ರೆಂಡ್ಸ್. ನೋಡ್ತೀನಿ ಫ್ರೆಂಡ್ಸ್, ಇನ್ನೂ ನನಗೆ ಸುಸ್ತು ಅದು ಇದು ಅನಿಸ್ತಾ ಇದ್ರೆ ಹಾಸ್ಪಿಟ್ಲಿಗೆ ಹೋಗ್ತೀನಿ ಮಧ್ಯಾಹ್ನ, ಇಲ್ಲಾಂದರೆ ಹೋಗಲ್ಲ ಫ್ರೆಂಡ್ಸ್, ನನ್ನ ಕೈಲಾಗಲ್ಲ. ಬರಟಮ್ಮ ಅಂಗಡಿಗೆ ಹೊಟ್ಟು ಬರೋಣ. ಅವ್ನು ನನ್ನ ಪರಿಸ್ಥಿತಿ ನೋಡಿ ದುಃಖ ಪಡ್ತಾವನೆ ಫ್ರೆಂಡ್ಸ್. ಟಾಮು ನೆಟ್ಟಗೆ ಬಾ, ನನಗೆ ಇವಾಗಲೇ ಸುಸ್ತಾಗ್ತೈತೆ. ಜಗಳ ಬಿಡ್ಸೋಕ್ಕಾಗಲ್ಲ. ನನಗೊಂದು ಅರ್ಥ ಆಯಿತು ಫ್ರೆಂಡ್ಸ್, ನಾವು ನೀರಲ್ಲಿ ಕೋಲ್ಡಲ್ಲಿ ಜಾಸ್ತಿ ಇರಬಾರ್ದು ಇಂಥ ವಾತಾವರಣದಲ್ಲಿ. ಮೊದಲು ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕು. ಏನೋ ಅತ್ತೆ ಮಾವ ಅವಾರ್ಡ್ ಕೊಡೋಂಗೆ, ಗಂಡ ಅವಾರ್ಡ್ ಕೊಡೋಂಗೆ ಚಳಿಲಿ ಅಷ್ಟೊತ್ತಿಗೆ ಎದ್ದೆಲ್ಲ ಕೆಲಸ ಮಾಡೋದು. ಹೋಗ್ತಾ ನಮ್ಗೆ ಈ ಥರ ಆಗ್ತೈತೆ. ಕೊನೆಗೆ ಅವ್ರು ಅನ್ನೋದು ಯಾವಾಗಲೂ ಇದೇ ಆಯಿತು ಅಂತ ಡೈಲಾಗ್ಗಳು. ಸುಮ್ಮನೆ ನಡೆಯೋ, ಇಲ್ಲ ಮನೆ ಹತ್ರಕ್ಕೆ ಹೋಗಿ ಸುಮ್ಮನೆ. ಹೇಯ್ ಸುಮ್ಮನೆ ಇರೋ. ಇಂಡಿಯಾ ಪಾಕಿಸ್ತಾನ ಆಡ್ದಂಗೆ ಆಡ್ತಾರೆ. ಇದೇ ಅಂಗಡಿಗೆ ನಾನು ಹೋಗೋದು ಫ್ರೆಂಡ್ಸ್. ಈಗ ತಗೊಳ್ಳೋ ನೀನ ಲಂಚ. ಎದ್ದ ತಕ್ಷಣ ಮೊದಲು ಹಾಸಿಗೆ ಎತ್ತಬೇಕು ಫ್ರೆಂಡ್ಸ್. ಆದರೆ ನಮ್ಮ ಮನೆ ಹಾಸಿಗೆ ಎತ್ತಕ್ಕೆ ಎನರ್ಜಿ ಬೇಕು ಫ್ರೆಂಡ್ಸ್, ಹಂಗೆ ಎತ್ತಕ್ಕಾಗಲ್ಲ. ಅದಕ್ಕೆ ಇಷ್ಟೆಲ್ಲ ಪ್ರಿಪ್ರೇಷನ್ಗಳು. ಹಾಸಿಗೆ ಎತ್ತದಂದ್ರೆ ಬರೀ ಬೆಡ್ಶೀಟ್ ಕೊಡೋಗ್ಬಿಟ್ಟು ಚಾಪೆ ಕೊಡೋಗ್ಬಿಟ್ಟು ಎತ್ತಿಕೋದಲ್ಲ. ನಮ್ಮ ಮನೆಯಲ್ಲಿ ಹಾಸಿಗೆನೇ ಎತ್ತಬೇಕು. ಇಂಥ ಟೈಮಲ್ಲಿ ಅನ್ಸೋದು ಯಾಕೆ ತಗೋಬೇಕಾಗಿತ್ತು ಅಂತ. ಅದಕ್ಕೆ ಎನರ್ಜಿ ಬೇಕಂದ್ರೆ ಟೀ ಕುಡಿದ್ಬಿಟ್ಟು ಎತ್ತಬೇಕು. ಈಗ ಎತ್ತಕ್ಕೋದ್ಮೇಲೆ ಅಂದರೆ ಹಾಸಿಗೆ ಜೊತೆ ನಾನು ದಬ್ಬಾಕೊಂಡು ಬೀಳ್ತೀನಿ. ಇನ್ನು 3 ದಿನ ಎದ್ದೊಳಕ್ಕಾಗಲ್ಲ.
11:15 ಆಗ್ಬಿಡ್ತು ಫ್ರೆಂಡ್ಸ್. ಪಟ ಪಟ ಅಂತ ಏನಾದರೂ ತಿನ್ನಬೇಕು. ಒಂದು ವಾರದಿಂದ ನಮ್ಮ ಮನೆಗೆ ಯಾವುದೇ ನೆಂಟರು ಯಾರೂ ಬಂದಿಲ್ಲ, ಅದಕ್ಕೆ ಖುಷಿ ಪಡ್ಬೇಕು ಫ್ರೆಂಡ್ಸ್. ಯಾರು ಬಂದು ಈ ಮನೆ ಅವತಾರ ನೋಡಿದ್ರೆ ಒಂದು ಗ್ಲಾಸ್ ನೀರು ಕುಡಿತಾ ಇರಲಿಲ್ಲ ನಮ್ಮ ಮನೆಗೆ. ಅಪ್ಪ, ಒಂಟಿರೋ ಹೆಣ್ಮಕ್ಳು ಮನೆ ಪರಿಸ್ಥಿತಿ ಹಿಂಗೆ ಇರೋದು ಫ್ರೆಂಡ್ಸ್. ನಾವೇನು ಮಾಡೋಣ, ಎದ್ದು ಮಾಡೋಕ್ಕೂ ಆಗಲ್ಲ, ಹಂಗೆ ಇರೋಕ್ಕೂ ಆಗಲ್ಲ. ಯಪ್ಪ, ಎಲ್ಲಿ ನೋಡಿದ್ರು ಬರೀ ಧೂಳು ಗೂಡು ಕಟ್ಟಿರೋದೆ ಫ್ರೆಂಡ್ಸ್, ಜೇಡ ಗೂಡು ಕಟ್ಟಿರೋದು. ನಮ್ಮ ಮನೇಲಿ ದಿನ ಧೂಳು ಉದುರಿಸ್ತೀನಿ ಫ್ರೆಂಡ್ಸ್. ನಾನು ಶುಕ್ರವಾರ ಬಿಟ್ಟು ದಿನ ಧೂಳು ಉದುರಿಸ್ತೀನಿ. ತೋಟದ ಮನೆಯಲ್ಲ ಇವಾಗ ಕ್ಲೀನ್ ಮಾಡಿದ್ರೆ ಹಂಗೆ ಜೇಡಗಳು ಮರದಲ್ಲಿ ತುಂಬ ಬರ್ತವೆ, ಅದು ಗೂಡು ಕಟ್ತವೆ. ಇನ್ನೊಂದು ವಾರ ಬಿಟ್ಟಿದೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ನಾಗವಲ್ಲಿ ಮನೆಯೇ. ಇವಾಗೆಲ್ಲ ಕ್ಲೀನ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಇವಾಗ ಫುಲ್ ಡೇ ಏನೆಲ್ಲ ಆಗುತ್ತೋ ಅದೆಲ್ಲ ಶೇರ್ ಮಾಡ್ಕೋತೀನಿ. ನನ್ನ ತಲೆ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಫ್ರೆಂಡ್ಸ್. ಆಮೇಲೆ ಫ್ರೆಶ್ ಆಗ್ತೀನಿ. ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ, ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲ ಅಂತ ಕ್ಲಿಕ್ ಮಾಡಿ. ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ನಾನು ಇನ್ನೂ ಒಂದು ವಾರ ಎದ್ದೊಳ್ತಾ ಇರಲಿಲ್ಲ ಮೋಸ್ಟ್ಲಿ ಫ್ರೆಂಡ್ಸ್. ಕಮೆಂಟ್ಗಳು ಮೆಸೇಜ್ಗಳು ನೋಡಿನೇ ಜೋಶ್ ಬಂತು. ಎಲ್ಲರೂ ವಿಚಾರಿಸಿದ್ದು ಖುಷಿ ಆಯಿತು ಫ್ರೆಂಡ್ಸ್. ಮೊದಲೆಲ್ಲ ಹುಷಾರಿಲ್ದಿದ್ದಾಗ ನಾನು ಅನ್ಬಾರ್ದು, ಈ ಥರ ಆ ಥರ ಎಲ್ಲ ಅನ್ಬಾರ್ದು. ಸತ್ತಿದ್ದೀನೋ ಬದುಕಿದ್ದೀನೋ ಅಂತಲೂ ಕೇಳೋರು ಇರಲಿಲ್ಲ. ಎಷ್ಟು ಜನ ಕೇಳಿ ವಿಚಾರಿಸಿದೆ, ಎಷ್ಟು ಖುಷಿ ಆಗ್ತೈತೆ ಫ್ರೆಂಡ್ಸ್. ಸಾರ್ಥಕ ಜೀವನ ಅಂತ ಅನ್ನಿಸ್ತೈತೆ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಏನು ಸಂಪಾದನೆ ಮಾಡಿದೆ ಅಂದರೆ ನಾನು ನನ್ನದೊಂದು ಫ್ಯಾಮಿಲಿನೇ ಸಂಪಾದನೆ ಮಾಡಿಕೊಂಡೆ ಅಂತ ಹೇಳ್ಬೋದು. ಅಷ್ಟು ಖುಷಿ ಆಯಿತು ಫ್ರೆಂಡ್ಸ್ ನನಗೆ. ಕಾಫಿ ರೆಡಿ ಫ್ರೆಂಡ್ಸ್, ಬಿಸ್ಕೆಟು ರೆಡಿ. ಚೆನ್ನಾಗಿ ತಿಂದುಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಒಂದು ವಾರ ಮಲಗಿಬಿಡ್ಬೇಕು, ಆ ರೀತಿ ಸ್ಟಾರ್ಟ್ ಮಾಡ್ಕೋದಲ್ಲ ಫ್ರೆಂಡ್ಸ್. ಹೊಸ ವರ್ಷ ಬಂತು ಫ್ರೆಂಡ್, ವರ್ಷದ ಕೊನೆಯಲ್ಲೇ ಹಿಂಗೆ ಆಗಬೇಕಾ, ಹೊಸ ವರ್ಷದಷ್ಟು ನಾನು ಸ್ಟಡಿ ಆಗಿಬಿಡ್ಬೇಕು. ಎಲ್ರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ಎಲ್ಲರೂ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಎನರ್ಜಿ ಬಂತು. ಈಗ ಈ ಮೆಸ್ಸಿ ಮನೆನ ಮನೆ ಮಾಡಬೇಕು ಅಂದರೆ ಒದ್ದಾಡಬೇಕು ಫ್ರೆಂಡ್ಸ್. 1 ಅವರ್ ಒರ್ಸಲ್ಲ ಫ್ರೆಂಡ್ಸ್. ಬಡಿ ಧೂಳು ಗುಡಿಸಿ ಎಲ್ಲ ಜೋಡಿಸಿ ಕಸವನ್ನು ಗುಡಿಸ್ಕೋತೀನಿ ಅಷ್ಟೇ. ಇವತ್ತು ವರ್ಷಕ್ಕೆ ಹೋಗಲ್ಲ ಫ್ರೆಂಡ್ಸ್, ನನ್ನ ಕೈಲಾಗಲ್ಲ. ಮೊದಲು ನಮ್ಮ ಧೂಳು ಇರ್ದಿರೋ ಬೆಡ್ನ ಎತ್ತನ ಅಂದ್ಬಿಟ್ಟು ಒದ್ರಿ ಕ್ಲೀನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟು ಬೇಗ ನಾನು ಎದ್ದೋಳೋ ಮಗಳೇ ಅಲ್ಲ ಫ್ರೆಂಡ್ಸ್, ಆದರೂ ಬೇಗ ಎದ್ದಿದ್ದೀನಿ ಅಂದರೆ ಕಾರಣ ಧೂಳು ಫ್ರೆಂಡ್ಸ್. ಧೂಳು ನನಗೆ ಡಸ್ಟ್ ಅಲರ್ಜಿ, ಈ ಬ್ರೀತಿಂಗ್ ಪ್ರಾಬ್ಲಮ್ಮು ಎಲ್ಲ ಮಿಕ್ಸ್ ಆಗಿಬಿಟ್ಟು ಧೂಳು ಇದ್ದರೆ ಆಗಲ್ಲ. ಹಂಗಾಗಿ ದಿನಾ ಧೂಳು ಕ್ಲೀನ್ ಮಾಡಬೇಕು. ಯಾರಾದರೂ ಹೆಣ್ಮಕ್ಳು ಹಬ್ಬಗಳಲ್ಲಿ, ವಾರ ಹುಣ್ಣಿಮೆಗಳಲ್ಲಿ ಮನೆ ಕ್ಲೀನ್ ಮಾಡ್ತಾರೆ ಫ್ರೆಂಡ್ಸ್, ಡೀಪ್ ಕ್ಲೀನಿಂಗು. ನಮ್ಮ ಮನೇಲಿ ವಾರದ 4-5 ದಿನವೂ ಡೀಪ್ ಕ್ಲೀನಿಂಗೆ ಫ್ರೆಂಡ್ಸ್. ಹಂಗಾಗ್ಬಿಟ್ಟೈತೆ ಹಣೆ ಬರ. ಅಂಥದ್ರಲ್ಲಿ ಒಂದು ವಾರ ಮಲಗಿ ಜಾಗದಲ್ಲೇ ಮಲಗಿದ್ರೆ ಹೇಳಬೇಕಾ? ಅದಕ್ಕೆ ಕ್ಲೀನ್ ಮಾಡೇ ಬಿಡೋಣ ಅಂತ ಇವತ್ತು ಧೈರ್ಯ ತಗೊಂಡು ಎದ್ದು ಧೂಳು ಮನೆನ ಕ್ಲೀನ್ ಮಾಡೋಕ್ಕೆ ನಿಂತಿದ್ದೀನಿ. ಇದನ್ನು ಕ್ಲೀನ್ ಮಾಡಿಬಿಟ್ಟು ಮತ್ತೆ ಒಂದು ವಾರ ಮನಿಕೋತೀನ ಇಲ್ಲ ಎದ್ದೊಳ್ತೀನ ಕಾದು ನೋಡುವ ಫ್ರೆಂಡ್ಸ್. ಬೆಡ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆ ಬೆಡ್ ಮೇಲಿರೋ ಕವರೆಲ್ಲ ಒಗಿಬೇಕು ಫ್ರೆಂಡ್ಸ್. ನಾಳೆ ಇದರಲ್ಲಿ ಎತ್ತಾಕೋಣ. ಇವತ್ತು ಸದ್ಯಕ್ಕೆ ಎತ್ತಿ ನಿಲ್ಸೋಣ ಅಂದ್ಬಿಟ್ಟು ನನ್ನಲ್ಲಿರೋ ಎನರ್ಜಿನೆಲ್ಲ ಹಾಕಿ ಬಾಹುಬಲಿನ ನೆನೆಸ್ಕೊಂಡು ಎತ್ತಿ ನಿಲ್ಸಬಿಟ್ಟೆ ಫ್ರೆಂಡ್ಸ್. ಡೈಲಿ ಶಿವದಿದೆ ಕೆಲಸ. ಬೆಳಗ್ಗೆ ಎದ್ದ ಬೆಡ್ನ ಎತ್ತೋದು ಇಳಿಸೋದು ಎಷ್ಟು ಕಷ್ಟ ಅಂತ ಗೊತ್ತಾಯಿತು. ಒಂದು ವಾರ ಹೆಣ್ಮಕ್ಳು ಮನೇಲಿ ಇಲ್ಲ ಅಂದರೆ, ಇಲ್ಲ ಮಲಗಿ ಜಾಗದಲ್ಲೇ ಇದ್ದರೆ ಮನೆ ಹೆಂಗಾಗ್ತೈತೆ ಅವತಾರ ಅಂತ ಗೊತ್ತಾಯಿತು ಫ್ರೆಂಡ್ಸ್. ನಾನೇನು ಮುಟ್ಟಿಲ್ಲ ಮಾಡಿಲ್ಲ, ಆದರೂ ಯಾಕೆ ಮನೆ ಹಿಂಗೆ ಪಜಿತೆ ಆಯಿತು? ಬಿಕಾಸ್ ಗಂಡ ಮಕ್ಕಳು ಮನೇಲಿದ್ರೆ ಹಿಂಗಿರ್ತೈತೆ ಪರಿಸ್ಥಿತಿ ಫ್ರೆಂಡ್ಸ್. ಹೆಣ್ಮಕ್ಳು ಜಸ್ಟ್ ಒಂದು 6 ದಿನ ಮನಿಕೊಂಡ್ರೆ ಮನೇಲಿ ಸೈಲೆಂಟಾಗಿ ಹಿಂಗಿರ್ತೈತೆ ಫ್ರೆಂಡ್ಸ್. ಇನ್ನು ಮನೇಲೇ ಇಲ್ಲ ಹೆಣ್ಮಕ್ಳು ಅಂದರೆ ಯಾವ ರೇಂಜಿಗೆ ಇರ್ತೈತೆ. ಹಂಗಾಗಿ ನಮ್ಮಿಂದನೇ ಮನೆ ಫ್ರೆಂಡ್ಸ್. ಹಂಗಾಗಿ ಗಂಡು ಮಕ್ಕಳು ನಮಗೆ ರೆಸ್ಪೆಕ್ಟ್ ಕೊಡಲೇಬೇಕು. ನಾವಂತೂ ಕೊಡ್ತೀವಿ ಫ್ರೆಂಡ್ಸ್. ಖಾರದ ಪುಡಿ ಖಾಲಿಯಾಗಿತ್ತು ಅಂದ್ಬಿಟ್ಟು ಬಿಲ್ಲಿಂದ ಮೊನ್ನೆ ಖಾರದ ಪುಡಿ ತಂದಿಟ್ಟೈತೆ ಫ್ರೆಂಡ್ಸ್. ಹೆಂಗಾಗೈತಂದ್ರೆ ನಮ್ಮ ಸಂಸಾರ, ಖಾರದ ಪುಡಿ ತರೋಷ್ಟರಲ್ಲಿ ಸಾಂಬಾರು ಪುಡಿ ಖಾಲಿಯಾಗಿರ್ತೈತೆ, ಸಾಂಬಾರು ಪುಡಿ ತರೋಷ್ಟರಲ್ಲಿ ಧನಿಯ ಪುಡಿ ಖಾಲಿಯಾಗೈತೆ. 3 ತರೋಣ ಅಂತ ಹೋದ್ರೆ ಒಂದಂದ್ರೆ ಒಂದಿರಲ್ಲ ಮಿಲ್ಲಲ್ಲಿ. ಈ ಥರ ಆಗೈತೆ ಫ್ರೆಂಡ್ಸ್. ಈಗ ಸಾಂಬಾರು ಪುಡಿ ಖಾರದ ಪುಡಿ 2 ತಂದಿದೆ, ಧನಿಯ ಪುಡಿ ಖಾಲಿಯಾಗಿದೆ. ಈ ಸಲ ಬೇಸಿಗೆ ಬರಲಿ ಫ್ರೆಂಡ್ಸ್, ನಾನೇ ಸಾಂಬಾರು ಪುಡಿ, ಧನಿಯ ಪುಡಿ, ಖಾರದ ಪುಡಿ ಮಾಡ್ತೀನಿ ಫ್ರೆಂಡ್ಸ್. ನಾನೇನು ಅಂತ ಮಾಡ್ಕೋತೀನಿ ಫ್ರೆಂಡ್ಸ್. ನಾನು ಪ್ರೂವ್ ಮಾಡ್ಕೋತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಕಿಚನ್ ಕ್ಲೀನಿಂಗ್ ಬಂದೆ ಫ್ರೆಂಡ್ಸ್. ಸಣ್ಣ ಗೂಡು ಕಟ್ತೈತೆ ಫ್ರೆಂಡ್ಸ್. ಮನೆಯಲ್ಲಿ ಗೂಡು ಕಟ್ಟಬಾರ್ದು ಫ್ರೆಂಡ್ಸ್. ಸಾಲಗಳು ಜಾಸ್ತಿ ಆಗ್ತೈತೆ, ಕಷ್ಟಗಳು, ಗಂಡ ಹೆಂಡತಿ ಜಗಳ ಇದೆಲ್ಲ ಮಿಕ್ಸ್ ಆಗ್ತೈತೆ ಅಂದ್ಬಿಟ್ಟು ನಾನು ಧೂಳು ಕಟ್ಟಕ್ಕೆ ಬಿಡಲ್ಲ. ಧೂಳು ಕಟ್ತಿರಾನೆ ಈ ಪಾರ್ಟಿ ಜಗಳ ಆಡ್ತೀನಿ. ಇನ್ನು ಕಟ್ಟಾಕ್ ಬಿಟ್ಬಿಟ್ರೆ ಮಾರಣ ಹೋಮನೆ. ಅದಕ್ಕೆ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದು ನಾನು ಜಾಸ್ತಿ. ಡೈಲಿ ವಾರಕ್ಕೆ 3 ಸಲ. ಕಿಟಕಿನಲ್ಲೆಲ್ಲ ಒಂದೇ ವಾರ ಮಲಗಿದ್ದು ಫ್ರೆಂಡ್ಸ್. ನಾನು 1 ತಿಂಗಳು ಪಾಳು ಬಿದ್ದು ಮನೆ ಥರ ಯಾಕೆ ಹಿಂಗಾಯ್ತು ಅಂತಲೇ ಅರ್ಥ ಆಗ್ತಾಯಿಲ್ಲ. ಫುಲ್ಲು ಒಂಥರ ಹೆಂಗಾಗ್ಬಿಟ್ಟಿತ್ತಂದರೆ, ನನಗೊಂದು ಪೈಪ್ ಕೊಟ್ಬಿಟ್ಟಿದ್ದಿದ್ರೆ, ನೀರು ಬರೋ ಪೈಪು, ಮನೆಯೇ ತೊಳೆದಾಕ್ಬಿಡ್ತಿದ್ದು ನೀನು. ಆ ರೇಂಜಿಗೆ ಆಗ್ಬಿಟ್ಟಿತ್ತು ಮನೇನ. ಯಪ್ಪ ಸ್ವಾಮಿ. ಇನ್ನೊಂದು ಸಲ ನನಗೆ ಒಂದೇ ಅರ್ಥ ಆಗಿದ್ದು ಫ್ರೆಂಡ್ಸ್. ಇನ್ನೊಂದು ಸಲ ಎಷ್ಟೇ ಹುಷಾರಿಲ್ಲ ಅಂದರೂ ಮಲಗಬಾರ್ದು, ಮನೆ ಕೆಲಸ ಮಾಡಬೇಕು. ಇಷ್ಟೇ ಅರ್ಥ ಆಗಿದ್ದು ಫ್ರೆಂಡ್ಸ್ ನನಗೆ ಈ ಒಂದು ವಾರದಲ್ಲಿ. ಫ್ರಿಜ್ ಮೇಲೆ ಇರೋ ಕವರೆಲ್ಲ ತೆಗೆದು ಅಲ್ಲೇ ಧೂಳೆಲ್ಲ ಒರೆಸ್ಕೊಂಡೆ. ಫ್ರಿಜ್ ಒಳಗಡೆ ಇರೋದೆಲ್ಲ ತೊಳಿಬೇಕಿತ್ತು ಫ್ರೆಂಡ್ಸ್. ವರ್ಷಕ್ಕೆ ನನ್ನ ಕೈಲಾಗಲಿಲ್ಲ. ಕೋಲ್ಡ್ ಜಾಸ್ತಿ ಇರ್ತೈತೆ ಫ್ರಿಜ್ ಸಾಮಾನುಗಳು. ಅವುಗಳನ್ನ ತೊಳೆದ್ಬಿಟ್ರೆ ಇನ್ನೂ ನಾನು ಮಲಗಿಬಿಡ್ತೀನಿ ಅಂದ್ಬಿಟ್ಟು
ಹಂಗೆ ಬಿಟ್ಟಿದ್ದೀನಿ. ನೆಕ್ಸ್ಟ್ ವಾರದಲ್ಲಿ ಯಾವಾಗಲಾದರೂ ಚೆನ್ನಾಗಿ ಬಿಸಿಲು ಬಂದಾಗ ತೊಳಿತೀನಿ. ಸಿಲಿಂಡ್ರ್ ಕೆಳಗಡೆಗಂತೂ ಗಂಜಿ ಸೋರಿಸಿ ಅಲ್ಲಿ ಸ್ಟಾಕ್ ಮಾಡಿಟ್ಬಿಟ್ಟಿತ್ತು. ನಮ್ಮನೇಲಿ ಗಂಜಿ ಸೋರಕ್ಕೆ ಬಿಡಬಾರ್ದು ಫ್ರೆಂಡ್ಸ್, ಅಲ್ಲಿ ಸಿಲಿಂಡ್ರ್ ಕೆಳಗೆ ಸ್ಟಾಕ್ ಆಗಿಬಿಟ್ಟು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ. ನನ್ನ ಗಂಡ ಮಾಡಿರೋ ಅವಾಂತರ ಇದು. ಈ ಹುಣ್ಸೆಹಣ್ಣಂತೂ ಒಂದು 4 ವರ್ಷದ ಹಿಂದೆ ಶಿವ ಅವರಮ್ಮ ಕಳಿಸ್ಕೊಟ್ಟಿದ್ದು ಫ್ರೆಂಡ್ಸ್. ಈ ಡಬ್ಬದಲ್ಲಿ ಒಂದು 5-6 kg ಅಷ್ಟು. ಫೈನಲಿ ಎಲ್ಲ ಖಾಲಿ ಮಾಡಿ ಇನ್ನೊಂದು kg ಅಷ್ಟು ಇಟ್ಕೊಂಡಿದ್ದೀನಿ. ಇನ್ನೊಂದು ವರ್ಷ 1.5 ವರ್ಷ ಯೂಸ್ ಮಾಡ್ಕೋಬೋದು. ಹಂಗೆ ಫ್ರೆಂಡ್ಸ್, ಹಳ್ಳಿಲಿ ಏನೇ ಐಟಮ್ ಸಿಕ್ಕಿದ್ರು ನಾನು ವೇಸ್ಟ್ ಮಾಡಲ್ಲ. ಸುಮಾರು ವರ್ಷ ಬಾಳಿಕೆ ಬರ್ತವೆ ಅಂದ್ಬಿಟ್ಟು ಕಾಳುಗಳು ಹುಣ್ಸೆಹಣ್ಣುಗಳು ಏನು ವೇಸ್ಟ್ ಮಾಡಲ್ಲ, ಎಲ್ಲ ತಂದು ಇಟ್ಕೋತೀನಿ. ಅಲ್ಲಿದ್ರೆ ಬೇರೆಯವ್ರು ಕೊಡ್ತಾರೆ, ವೇಸ್ಟ್ ಮಾಡ್ತಾರೆ ಅಂದ್ಬಿಟ್ಟು ನಾನು ಇಲ್ಲಿ ಸ್ಟಾಕ್ ಆಗಿ ಇಟ್ಕೊಬಿಡೋದು. ಈ ದೊಡ್ಡ ಬಾಕ್ಸ್ಗಳು ಇಟ್ಕೊಂಡಿದ್ದೀನಲ್ಲ ಫ್ರೆಂಡ್ಸ್, ಇದ್ರ ಕೆಳಗೆ ಏನಾದರೂ ಮ್ಯಾಟ್ ಏನಾದರೂ ತರಬೇಕು. ಗಂಜಿ ಅದು ಸೋರ್ತೈತೆ ಅಂದ್ಬಿಟ್ಟು ಅಷ್ಟೇ ಹಾಕ್ಲಿಲ್ಲ. ಹಾಕ್ಕೋಬೇಕು ಫ್ರೆಂಡ್ಸ್, ಒಂದು ಸ್ವಲ್ಪ ಮೆಸ್ಸಿ ಕಾಣಿಸ್ತೈತೆ. ಡೈರೆಕ್ಟಾಗಿ ನೋಡಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನಮ್ಮ ಪುಟ್ಟಾರ ಮನೆಗೆ ಒಂದು ಸ್ವಲ್ಪ ಡೆಕೋರೇಷನ್ಗಳು ಇನ್ಮೇಲೆ ಸ್ಟಾರ್ಟ್ ಮಾಡ್ಕೋತೀನಿ. ಕಿಚನ್ ಎಲ್ಲ ಒಂದು ಸ್ವಲ್ಪ ಕ್ಲೀನಿಂಗ್ ಮುಗಿಸ್ಕೊಂಡು ಧೂಳುಗಿಳೆಲ್ಲ ಆಮೇಲೆ ಹಾಲ್ಗೆ ಶಿಫ್ಟ್ ಆದೆ. ಇಲ್ಲೂ ಸೇಮ್ ಧೂಳೆಲ್ಲ ಚೆನ್ನಾಗಿ ಹೊಡ್ಕೊಂಡು, ಗೋಡೆ ಮೇಲೆಲ್ಲ ಧೂಳು ಇರ್ತೈತೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ. ಅಲ್ಲೆಲ್ಲ ನೀಟಾಗಿ ಧೂಳೆಲ್ಲ ಉದುರಿಸ್ಕೊಂಡೆ, ಸ್ವಲ್ಪ ಸಮಾಧಾನ ಆಯಿತು. ಧೂಳೆಲ್ಲ ಉದುರಿಸ್ದೆ ಫ್ರೆಂಡ್ಸ್, 1:30 ಆಗೋಯ್ತು. ಆಗಲಿಲ್ಲ, ನನಗೆ ಫುಲ್ ಸುಸ್ತಾಗ್ತೈತೆ. ಇನ್ನೂ ಎಷ್ಟೊಂದು ಕೆಲಸ ಐತೆ. ಧೂಳು ಉದುರಿಸೋಷ್ಟರಲ್ಲಿ 1.5 hour ಫ್ರೆಂಡ್ಸ್. ಈ ಪುಟ್ಟ ಮನೆಗೆ, ದೊಡ್ಡ ಮನೆಗೆ ಏನು ಕತೆ. ಊಟ ತರಿಸ್ಕೊಂಡೆ ಫ್ರೆಂಡ್ಸ್. ಮಾಡಬೇಕು ಅಂದರೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಬಿಟ್ಟೆ ಅಡುಗೆ ಮಾಡ್ಬೇಕು ಫ್ರೆಂಡ್ಸ್. ನಾನು ಧೂಳಲ್ಲಿ ಮಾಡ್ಕೊಂಡು ತಿನ್ನೋಕ್ಕಾಗಲ್ಲ. ಅದಕ್ಕೆ ಒನ್ ಟೈಮ್ ಅಡ್ಜಸ್ಟ್ ಮಾಡ್ಕೊಂಡು ತಿಂದ್ಬಿಟ್ಟು ಸಂಜೆಯಿಂದ ಮುದ್ದೆ ಸಾರು ಫಿಕ್ಸು. ಆಮೇಲೆ ನಾನು ಶಾಪಿಂಗ್ ಹೋದೆ ಫ್ರೆಂಡ್ಸ್. ಮೊದಲು ಉಪ್ಪಿನಕಾಯಿ ಡಬ್ಬಿ ತಂದು ಇಟ್ಕೋತೀನಿ. ಇವು ಯಾವ ಊಟ ನಮ್ಗೆ ಅಡ್ಜಸ್ಟ್ ಆಗೋಲ್ಲ. ಈ ಥರ ಹುಷಾರಿಲ್ದಿರೋ ಟೈಮಲ್ಲಿ ಮುದ್ದೆ ಮಾಡಿಕೊಂಡು ಇಲ್ಲ ಬರೀ ಅನ್ನ ಮಾಡ್ಕೊಂಡು ಉಪ್ಪಿನಕಾಯಿಲ್ಲ ಹೊಟ್ಟೆ ತುಂಬ ತಿನ್ಬೋದು, ಟೇಸ್ಟಾಗಿ ಬರ್ತೈತೆ. ಇದು ದಪ್ಪಾಳ ಸಂದಿ ಕಾಳು ಫ್ರೆಂಡ್ಸ್, ವೈಟ್ ಕಲರು. ಅದ್ರ ಪಲ್ಯ ಅಂತ ಹೇಳ್ತಾರೆ, ಆದರೆ ಪಲ್ಯ ಅಲ್ಲ ಅದು. ಬೇಯಿಸ್ಬಿಟ್ಟು ಮಸಾಲೆಲ್ಲ ಹಾಕವ್ರೆ, ಒಗ್ಗರಣೆ ಏನು ಮಾಡ್ದಂಗಿಲ್ಲ. ಇದೇನೋ ಒಂದು ತರಕಾರಿ ಗೊಜ್ಜು. ಬೇರೆ ಪ್ಲೀಸ್ ಟೇಸ್ಟ್ ಇರಲಿ. ಥರ ಬರೀ ಚಪಾತಿ ಇಟ್ಕೊಂಡು ತಿಂತಾ ಇರಬೇಕು. ಬರೀ ಚಪಾತಿ ಟೇಸ್ಟ್ ಐತೆ ಫ್ರೆಂಡ್ಸ್, ಈ ಪಲ್ಯಗಳು ಜೊತೆ ತಿನ್ನೋದಕ್ಕಿಂತ. ಓಕೆ ಫ್ರೆಂಡ್ಸ್, ಅನ್ನ ಸಾಂಬಾರು ಐತೆ, 2 ಚಪಾತಿ ಫುಲ್ಲು ತಿಂತೀನಿ ಫ್ರೆಂಡ್ಸ್. ಕಷ್ಟ ಆದರೂ ಪರವಾಗಿಲ್ಲ, ಜಾಸ್ತಿ ಕೆಲಸ ಐತೆ. ಇಲ್ಲದೆ ಸುಸ್ತಾಗಿ ತಲೆ ಸುತ್ತ ಬಿದ್ದೋಗ್ತೀನಿ. ಫುಲ್ಲು ಚಪಾತಿ ತಿನ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕ್ಲೀನಿಂಗು. ಇದನ್ನು ಸೊಪ್ಪು ಸಾರು ಥರ ಐತೆ, ಬೇಳೆ ಸಾರು ಥರ ಐತೆ, ಮಿಕ್ಸ್ ಸಾರು ಥರ ಐತೆ. ಚೆನ್ನಾಗಿದ್ರೆ ಸಾಕಪ್ಪ. ಟೇಸ್ಟ್ಗಿಂತ ಎನರ್ಜಿ ಮುಖ್ಯ ಅಂತ ಗಟ್ಟಿ ಮನ್ಸು ಮಾಡಿಕೊಂಡು ಅರ್ಧದಷ್ಟು ತಿನ್ಬಿಟ್ಟು ಇನ್ನರ್ಧನ ಟಾಮುಗೆ ಪ್ಲೇಟ್ಗೆ ಹಾಕ್ಬಿಟ್ಟು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡೆ ಫ್ರೆಂಡ್ಸ್. ಮತ್ತೆ ಆಗಲೇ ಧೂಳು ಉದುರಿಸಿದ್ದೆ, ಗುಡ್ಸಾಕೋಗ್ಲಿಲ್ಲ. ಗುಡಿಸ್ಬಿಟ್ಟು ಊಟಕ್ಕೆ ಕೂತ್ಕೊಂಡ್ರೆ ನಮ್ಮನೇಲಿ ಧೂಳು ಹಾರಾಡ್ತಾ ಇರ್ತೈತೆ ಫ್ರೆಂಡ್ಸ್, ಹಂಗೆ ಹಕ್ಕಿಗಳ ಥರ. ಅದಕ್ಕೆ ಗುಡ್ಸೋಕೆ ಮುಂಚೆನೇ ಊಟ ಮಾಡ್ಕೊಬಿಟ್ಟೆ. ಆಮೇಲೆ ಮತ್ತೆ ಕಿಚನ್ ಕಡೆ ಹೋಗಿ ಶಿವ ಏನೋ ಕಷ್ಟಪಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ತೊಳೆದಿತ್ತು ಫ್ರೆಂಡ್ಸ್, ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ತಟ್ಟೆ ಸ್ಟ್ಯಾಂಡೆಲ್ಲ ನೀಟಾಗಿ ಒರೆಸ್ಕೊಂಡೆ. ಯಾವಾಗಲೂ ಹೊಸ ವರ್ಷದಲ್ಲಿ ತಟ್ಟೆ ಸ್ಟ್ಯಾಂಡೆಲ್ಲ ಬಿಚ್ಚಿಬಿಟ್ಟು ತೊಳಿತಾ ಇದ್ದೆ. ಈ ವರ್ಷ ನನ್ನ ಹಣೆ ಬರಹ ಹಿಂಗಾಗೈತೆ ಫ್ರೆಂಡ್ಸ್. ಪಾತ್ರೆ ತೊಳೆದು ನೆಕ್ಸ್ಟ್ ವರ್ಷ ನಾನಿರಲೇಬೇಕು ಅಂದರೆ ಈ ವರ್ಷ ಈ ಕೆಲಸಗಳನ್ನೆಲ್ಲ ಬಿಡಲೇಬೇಕು. ಅದಕ್ಕೆ ಇವುಗಳನ್ನೆಲ್ಲ ಬಿಟ್ಟು ಮೇಲೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಆ ಪಾತ್ರೆಗಳು ತೊಳೆದಿತ್ತು ಯಪ್ಪ, ಹೇಳೋಕ್ಕೆ ನೋಡೋಕ್ಕೆ 2 ಕಣ್ಣು ಸಾಲದು. ಆದರೆ ವಿಧಿ ಇಲ್ಲ ಫ್ರೆಂಡ್ಸ್, ಇಂಥ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಯಾವಾಗಲಾದರೂ ಶಿವ ಕೈಲಿ ಪಾತ್ರೆ ತೊಳೆಸಿದ್ರೆ ಖುಷಿ ಆಗ್ತೈತೆ, ಅದಕ್ಕಿಂತ ಡಬಲ್ ಬೇಜಾರೇ ಆಗ್ತೈತೆ ಫ್ರೆಂಡ್ಸ್. ಅದರಲ್ಲಿ ಬೂದಿ ಸೋಪು ಹಾಗೆ ಬಿಟ್ಟಿರ್ತೈತೆ. ನನಗನ್ನಿಸ್ತೈತೆ ಈ ಪ್ಲ್ಯಾನ್ ಯಾಕೆ ಅಂದರೆ, ಇನ್ನೊಂದ್ಸಲ ಕೆಲಸ ಕೊಡಬಾರ್ದು ಅಂದ್ಬಿಟ್ಟು ಯಾಕೆ ಗಂಡ ಹಿಂಗೆ ಪ್ಲ್ಯಾನ್ ಮಾಡ್ತಾ ಇರ್ಬೋದು ಅಂತ ಅನ್ನಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಇನ್ಮೇಲೆ ಏನು ನಾನು ನೀರು ಕುಡಿಬೇಕಾರೆ, ಆ ತಟ್ಟೆಲಿ ತಿನ್ಬೇಕಾರೆ ಇನ್ನೊಂದ್ಸಲ ತೊಳ್ಕೊಂಡು ತಿಂದರೆ ಆಯಿತು. ಆದರೆ ಗಂಡನಿಗೂ ಕೆಲಸಗಳು ಮಾಡಿಸಿ ಅಭ್ಯಾಸ ಮಾಡಿಸ್ಲೇಬೇಕು. ಇಷ್ಟೇ ನನ್ನ ಟಾಪಿಕ್ ಫ್ರೆಂಡ್ಸ್. ಪಾತ್ರೆಗಳೆಲ್ಲ ಜೋಡಿಸ್ಕೊಂಡಿದ್ದಾದ್ಮೇಲೆ ಶೆಲ್ಫೆಲ್ಲ ಮತ್ತೆ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ. ಕಿಚನ್ ಕ್ಲೀನಿಂಗ್ ಆಯಿತು. ಇವನು ಎಂಥವನಂದರೆ ಫ್ರೆಂಡ್ಸ್, ಎಷ್ಟು ರುಚಿಯಾಗಿ ಅಡುಗೆ ಮಾಡ್ತೀನಿ. ನಾನು ಮಾಡೋದು ತಿಂದಿಲ್ಲ, ಆ ಹೋಟ್ಲಿಗೆ ತಿನ್ನೋಕ್ಕಾಗ್ದಿರ ಅವ್ನ ಪ್ಲೇಟಲ್ಲಿ ಹಾಕಿದ್ರೆ ತಿಂದವನೇ. ಅಂದರೆ ನಿನ್ನ ಮಾತಿನ ಅರ್ಥ ನಾನು ಚೆನ್ನಾಗಿ ಮಾಡಲ್ಲ ಅಡುಗೆ ಅಂತನಾ? ಆಯ್ತು, ಇನ್ಮೇಲೆ ಹೋಟ್ಲಲ್ಲಿ ಮಾಡ್ದಂಗೆ ಮಾಡ್ತೀನಿ. ಈ ಬಳೆ ತುಂಬ ಸಾಫ್ಟ್ ಫ್ರೆಂಡ್ಸ್. ಇದು 2 ಡಜನ್ ಇತ್ತು, 1 ವಾರದಿಂದ ಹಾಕೊಂಡಿದ್ದೆ. ಎಲ್ಲ ಒಡೆದು ಹೋಗ್ತದೆ. ಅದಕ್ಕೆ ನಾವು ಬಳೆ ಚೇಂಜ್ ಮಾಡಬೇಕು. ಎಷ್ಟೇ ನಾವು ಸೀರಿಯಸ್ ಸಿಚುವೇಶನ್ ಇದ್ರೂ ಬಳೆ ಹಾಕೋಬೇಕು, ಚೆನ್ನಾಗಿ ಮೇಕಪ್ ಮಾಡಬೇಕು. ಇದು ಆಕ್ಚುಲಿ ಚೆನ್ನಾಗಿರೋದು. ಜಿರಳೆ ಸೂಸೈಡ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಮರಳಿ ಬಾರದೂರಿಗೆ ನಿನ್ನ ಪಯಣ. ನನ್ನ ಕೈಲೇ ಮುಟ್ತೀನಿ ಫ್ರೆಂಡ್ಸ್, ನನಗೇನು ಆಗಲ್ಲ. ಒಂಥರ ಚೈನೀಸ್ ಥರ ತಿನ್ನಲ್ಲ ಅಷ್ಟೇ. ಸಿಕ್ತು ಸ್ಕ್ರೂ ಡ್ರೈವರ್. ನನ್ನ ಟೈಲರಿಂಗು ಧೂಳು ಹಿಡ್ದೋಗೈತೆ ಫ್ರೆಂಡ್ಸ್. ಟೇಪು, ಥ್ರೆಡ್ಡು, ಟೈಲರಿಂಗ್ ಸೂಜಿ ಎಲ್ಲ ಇಟ್ಟಿದ್ದೀನಿ ಫ್ರೆಂಡ್ಸ್. ಮಿಷಿನೇ ಇಲ್ಲ.
ತಗೊಳ್ಳೋಣ ಅದನ್ನು. ಒಬ್ಬ ಹೆಣ್ಮಗಳು ಬದುಕಕ್ಕೆ ಏನೇನು ಬೇಕು ಎಲ್ಲ ಕಲ್ತಿದ್ದೀನಿ ಫ್ರೆಂಡ್ಸ್. ನಾನು ಗೊತ್ತಿಲ್ಲ ಮುಂದೆ ಯಾವುದು ಕೈ ಹಿಡಿತೈತೆ ನಮಗೆ ಅಂತ, ಹಾಗಾಗಿ ಎಲ್ಲ ಕಲ್ತಿರಬೇಕು. ನಮ್ಗೆ ಅದು ಬರಲ್ಲ ಇದು ಬರಲ್ಲ ಅದಾಗಲ್ಲ ಇದಾಗಲ್ಲ ಅಂತ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು. ಇಲ್ಲಿ ಫ್ರೆಂಡ್ಸ್ ಎಷ್ಟೊಂದು ಬಳೆಗಳು, ಇದರಲ್ಲಿ ಜಾಸ್ತಿ ನನಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಗಿಫ್ಟ್ ಕೊಟ್ಟಿರೋದೇ ಇರೋದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಳೆ ಅಂದರೆ ಜಾಸ್ತಿ ಇಷ್ಟ. ಫೈನಲಿ ಈ ಬಳೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಹೋದ ವರ್ಷ ಶಿವರಾತ್ರಿ ಅಲ್ಲಿ ಹಾಕ್ಸ್ಕೊಂಡಿದ್ದು ಜಾತ್ರೆನಲ್ಲಿ ಬೆಟ್ಟದಲ್ಲಿ, ಅದಕ್ಕೆ ಇದನ್ನು ಹಾಕ್ಸ್ಕೊತೀನಿ. ಇನ್ನೇನು ಬಂದೇ ಬಿಡ್ತು ಶಿವರಾತ್ರಿ ಫ್ರೆಂಡ್ಸ್. ಇನ್ನೊಂದು ತಿಂಗಳು, ನೆಕ್ಸ್ಟ್ ಮಂತ್ ಹೋಗ್ಬೇಕೇನೋ. 6, 7, 8 ಬಳೆ ಹಾಕೋಬೇಕು. ಓಕೆ ಫ್ರೆಂಡ್ಸ್, ನಮ್ಮ ಫ್ಯಾಷನ್ ಶೋನ ಬ್ಯಾಂಗಲ್ ಶೋ, ಇದು ಬ್ಯಾಂಗಲ್ ಶೋನ ಸೈಡ್ಗೆ ಇಟ್ಬಿಟ್ಟು ನಾವು ಕ್ಲೀನಿಂಗ್ ಬರುವ. ಇದು ಹೆಂಗೋ ಬಿಚ್ಚೋದು ಹೆಂಗೆ ಹಾಕೋದು, ಇದಕ್ಕೆಲ್ಲ ಎಲೆಕ್ಟ್ರಿಕಲ್ ಓದಿರ್ಬೇಕು ಫ್ರೆಂಡ್ಸ್, ಆವಾಗಲೇ ಬಿಚ್ಚಾಕ್ ಹೋಗೋದು. ನೀವು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ರ ಫ್ರೆಂಡ್ಸ್ ಹೊಸ ವರ್ಷಕ್ಕೆ? ನೋಡಿ ಫ್ರೆಂಡ್ಸ್ ಹೆಂಗೈತೆ ಕತೆ. ಕೆಲವರು ಅಂದರೆ ಒಂದು ಸ್ವಲ್ಪ ರಿಚ್ ಆಗಿರೋರು ಹೊಸ ವರ್ಷಕ್ಕೆ ನಾವು ಅಲ್ಲಿ ಟ್ರಿಪ್ ಹೋಗೋಣ, ಅಲ್ಲಿ ಪಾರ್ಟಿ ಮಾಡೋಣ, ಇಲ್ಲಿ ಪಾರ್ಟಿ ಮಾಡೋಣ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ನಾವು ಯುಗಾದಿ, ಸಂಕ್ರಾಂತಿ, ಹೊಸ ವರ್ಷ ಏನೇ ಬಂದರೂ ಮನೆ ಕ್ಲೀನ್ ಮಾಡು, ಬೆಡ್ಶೀಟ್ ಕ್ಲೀನ್ ಮಾಡಿ, ಮೇಲಿರೋ ಪಾತ್ರೆಗಳು ಕ್ಲೀನ್ ಮಾಡಿ, ಇದೇ ಆಗೋಯ್ತು. ಈ ನೆಟ್ಟು ಬೋಲ್ಟು ಮಾತ್ರ ಹುಷಾರಾಗಿ ಇಕ್ಬೇಕು. ಇಲ್ಲಿ ಫ್ರೆಂಡ್ಸ್ ಎಷ್ಟು ಧೂಳು ಐತೆ ಅಂತ. ನಾನೀಗ ಕ್ಲೀನ್ ಮಾಡ್ತಿದ್ದೀನಲ್ಲ ಫ್ರೆಂಡ್ಸ್, ಫ್ಯಾನ್ನ ಬಟ್ಟೆನಲ್ಲಿ ಒರೆಸ್ಕೊಂಡು ಹಿಂಗಲ್ಲ ಫ್ರೆಂಡ್ಸ್ ಫ್ಯಾನ್ನ ಕ್ಲೀನ್ ಮಾಡಬೇಕಾಗಿರೋದು. ಇದನ್ನು ಪಾರ್ಟ್ಸು ನೀಟಾಗಿ ಬಿಚ್ಚಿ ಸೈಡ್ಗೆ ಇಟ್ಕೊಂಡು, ಬಟ್ಟೆ ಉಜ್ಜೋ ಬ್ರಷ್ ಐತಲ್ಲ ಫ್ರೆಂಡ್ಸ್, ಅದಕ್ಕೆ ಬಟ್ಟೆ ಸೋಪ್ ಹಾಕ್ಕೊಂಡು ಹಂಗೆ ನೆನೆಸ್ಬಿಟ್ಟು ನೀಟಾಗಿ ಉಜ್ಜಿ ತೊಳೆದ್ರೆ ಹಂಗೆ ಹೊಸ ಫ್ಯಾನ್ ಥರ ಪಳ ಅಂತ ಹೊಳಿತಾ ಇರ್ತೈತೆ. ಆದರೆ ನಾನು ಅಷ್ಟು ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಯಾಕಂದರೆ ಅದನ್ನು ನಾನು ಪಳ ಮಾಡೋಕ್ಕೋಗಿ ಅದೇನಾದರೂ ಡಮರ್ ಆಗೋಯ್ತು ಅಂದರೆ ನೆಕ್ಸ್ಟು ಇನ್ನೊಂದು 2 ತಿಂಗಳಲ್ಲಿ ಬೇಸಿಗೆ ಸ್ಟಾರ್ಟ್ ಆಗ್ತೈತೆ. ಆಮೇಲೆ 10 ತಿಂಗಳು ಫುಲ್ಲು ನಾನು ಡಮರ್ ಆಗಿ ಹೋಗ್ತೀನಿ. ಅದಕ್ಕೆ ರಿಸ್ಕ್ ತೊಗೊಳಕ್ಕೆ ಹೋಗಲಿಲ್ಲ. ಶಿವ ಹೊಸ ಫ್ಯಾನ್ ತಗೊಳಲ್ಲ ಅಂತ ವಾರ್ನಿಂಗ್ ಮಾಡೈತೆ ಫ್ರೆಂಡ್ಸ್. ನಿನ್ನ ತಲೆ ಉಪಯೋಗಿಸ್ಬೇಡ, ನೀಟಾಗಿ ಹೆಂಗೆ ಬೇಕೋ ಹಂಗೆ ಕ್ಲೀನ್ ಮಾಡು ಅಂದ್ಬಿಟ್ಟು ವಾರ್ನಿಂಗ್ ಕೊಟ್ಬಿಟ್ಟೋಯ್ತು. ಅದಕ್ಕೋಸ್ಕರ ಆಮೇಲೆ ಫಿಟ್ ಮಾಡ್ಕೋಬೇಕಾದ್ರೆ ಇಷ್ಟು ದಿನ ತಲೆ ಉಪಯೋಗಿಸಿಲ್ಲ ಫ್ರೆಂಡ್ಸ್. ನಾನು ಆ ಮಧ್ಯದ ವೈರ್ನ ಹಾಕ್ಬಿಟ್ಟು ಆಮೇಲೆ ಬೇಕಾದ್ರೆ ಫಿಕ್ಸ್ ಮಾಡಿ ಟೈಟ್ ಮಾಡ್ಬೋದು. ಯಪ್ಪ ಇಷ್ಟು ದಿನ ಒದ್ದಾಡ್ತಾ ಇದೆ. ಫೈನಲಿ ಬರ್ತಾ ನನಗೂ ಬುದ್ಧಿ ಬರ್ತಿದೆ ಫ್ರೆಂಡ್ಸ್, ತಲೆ ಉಪಯೋಗಿಸೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ನಮ್ಮ ಫ್ಯಾನ್ ಕ್ಲೀನಿಂಗ್ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಹೊಸ ಫ್ಯಾನ್ ಮಾಡಿಬಿಟ್ಟೆ. ಇದು ತಗೊಂಡು 5 ವರ್ಷ ಆಗ್ತಾ ಬಂತು ಫ್ರೆಂಡ್ಸ್. ಈಗಲೂ 10,000 ಕೊಡ್ರಿ ಅಂದರೆ ಕೊಡಲ್ಲ ಫ್ರೆಂಡ್ಸ್, ಮಕ್ಕೋಗಿದ್ದಾರೆ. ಇದು ತಗೊಂಡಿದ್ದು 3,000 ಫ್ರೆಂಡ್ಸ್. ಅಪ್ಪ ಬೇಸಿಗೆ ಯಾವಾಗ ಸ್ಟಾರ್ಟ್ ಆಗ್ತಿತ್ತು ಅಂತ ಅನಿಸ್ತಿದೆ. ಓಕೆ ಫ್ರೆಂಡ್ಸ್, ಇದನ್ನ ತಿಕ್ಬಿಟ್ಟು ಮನೆ ಬಾಗಿಲು ಕುಡಿಸ್ಬಿಟ್ಟು ಫ್ರೆಶ್ ಆಗೋದಷ್ಟೇ. ಎಲ್ಲರ ಮನೆಯಲ್ಲೂ ಟೇಬಲ್ ಫ್ಯಾನ ಸುಮ್ಮನೆ ಹಂಗೆತ್ತಿ ಟೇಬಲ್ ಮೇಲೂ ಚೇರ್ ಮೇಲೆ ಇಡ್ತಾರೆ ಫ್ರೆಂಡ್ಸ್. ಆದರೆ ನಮ್ಮ ಫ್ಯಾನು ಹಂಗಿಟ್ರೆ ಕುತ್ಕೊಳ್ಳಲ್ಲ. ಅದು ಹಿಂದೆಗಡೆ ಮಳೆ ಹೊಡೆದು ಟೈಟಾಗಿ ದಾರ ಹಾಕಿ ಕಟ್ಟಬೇಕು, ಜಾಗ ಇಲ್ವಲ್ಲ. ಅದಕ್ಕೆ ಆ ಥರ ಟಿಪ್ನ ಫಾಲೋ ಮಾಡ್ತೀನಿ. ಎಲ್ಲ ಕ್ಲೀನ್ ಆಗೋಯ್ತಪ್ಪ ಅಂತ ಸುತ್ತ ನೋಡ್ತೀನಿ, ಈ ಟೇಬಲ್ಲೇ ಕ್ಲೀನ್ ಆಗಿಲ್ಲ. ಮನೆ ಕೆಲಸ ಅಂದ್ರೇ ಹಂಗೆ ಫ್ರೆಂಡ್ಸ್, ಎಷ್ಟು ಕ್ಲೀನ್ ಮಾಡಿದ್ರೂ ಅದು ಆಗೋದೇ ಇಲ್ಲ, ಮನೆ ಕೆಲಸ ಮುಗಿಯೋದೇ ಇಲ್ಲ. ಮತ್ತೆ ಮಾರನೇ ದಿನ ಇದೇ ಕೆಲಸ ಇರ್ತೈತೆ. ಅದಕ್ಕೆ ಈ ಟೇಬಲ್ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಅಂತ. ಆ ಟೇಬಲ್ ಮಾತ್ರ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ಅಷ್ಟರಲ್ಲಿ ಮಿಕ್ಸಿ ಕಣ್ಣಿಗೆ ಬಿತ್ತು. ಇದು ಕ್ಲೀನ್ ಮಾಡಲಿಲ್ಲ ಅಂದರೆ ಇನ್ನು ಮುಗೀತು, ಮನೆಯೇ ಕ್ಲೀನ್ ಮಾಡಲಿಲ್ಲ ಅಂತ ಅರ್ಥ ಅಂದ್ಬಿಟ್ಟು ಅದನ್ನು ಸ್ಟಾರ್ಟ್ ಮಾಡ್ಕೊಂಡೆ. ಯಪ್ಪ ಇವತ್ತು ಫುಲ್ಲು ಕ್ಲೀನಿಂಗು ಫ್ರೆಂಡ್ಸ್. ನಮ್ಮ ಮನೆ ಫುಲ್ಲು ಡೀಪಿಂಗ್ ಕ್ಲೀನಿಂಗು ವಿಡಿಯೋ ಮಾಡಿ ತುಂಬ ದಿನ ಆಗೋಗಿತ್ತು. ಫೈನಲಿ ಹೊಸ ವರ್ಷಕ್ಕೆ ಡೀಪ್ ಕ್ಲೀನಿಂಗ್ ವಿಡಿಯೋನೇ ಆಗೋಯ್ತು. ಇವುಗಳನ್ನ ಅಷ್ಟೇ ಫ್ರೆಂಡ್ಸ್, ಮಿಕ್ಸಿನ ಪಾತ್ರೆ ಉಜ್ಜೋ ನಾರಲ್ಲಿ ನೀಟಾಗಿ ಉಜ್ಕೊಂಡು ಒರೆಸ್ಕೋಬೋದು ಯಾವ್ದು ಬಟ್ಟೆ ಮಾಡಿ. ಅದು ಹೊಸ ಥರ ಆಗ್ತೈತೆ, ಆದರೆ ನಾನು ಆ ಥರ ಉಪಯೋಗಿಸಿಲ್ಲ ಇವತ್ತು. ಆಮೇಲೆ ಕಸನೆಲ್ಲ ಗುಡಿಸ್ಕೊಂಡೆ. 1 ವಾರದ ಕಸ ಸಂದಿಗೊಂದಿಲ್ಲಿ ಎಷ್ಟಿತ್ತು ಅಂದರೆ, ನಾನು ಈ ಮನೆಗೆ ಹೊಸ್ದಾಗಿ ಬಂದಾಗೂ ಇಷ್ಟು ಕಸ ಇರಲಿಲ್ವೇನೋ, ಇದಕ್ಕಿಂತ ಡಬಲ್ ಇತ್ತು ಫ್ರೆಂಡ್ಸ್. ಆವಾಗ ಯಾಕೆ ಸುಳ್ಳು ಹೇಳಬೇಕು, ಅಷ್ಟು ಕಸ ಇತ್ತು. ಎಲ್ಲನೂ ನೀಟಾಗಿ ಗುಡಿಸಿ ಜೋಡಿಸ್ಕೊಂಡೆ. ಒರೆಸಿದ್ರೆ ಒಂದು ಕಂಪ್ಲೀಟ್ ಆಗಿಬಿಡೋದು. ನಾನು ನೀರು ಮುಟ್ಟೋಕ್ಕೆ ಭಯ ಆಗ್ತೈತೆ, ಮುಟ್ಟಿದ್ನಂದರೆ ಹಂಗೆ ಸ್ಟಾರ್ಟ್ ಆಗ್ತೈತೆ ಸ್ವಲ್ಪ ಶೀತ, ಅದು ಆ ಥರ. ಅದಕ್ಕೆ ಇವತ್ತು ವರ್ಷೋ ಪ್ರೋಗ್ರಾಮೇ ಬೇಡ, ನೀಟಾಗಿ ಬರೀ ಕ್ಲೀನಿಂಗ್ ಇಟ್ಕೊಳ್ಳೋಣ, ವರ್ಷದೆಲ್ಲ ನಾಳೆಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡೆ ಫ್ರೆಂಡ್ಸ್. ಫೈನಲಿ ನಮ್ಮ ಮನೆ ಕಸ ಇಷ್ಟಿತ್ತು ಫ್ರೆಂಡ್ಸ್. ಒಂದು ಹೆಣ್ಮಗು ಇರೋ ಮನೆಯೇ ಅಲ್ಲ ಅಂತ ಪ್ರೂವ್ ಆಯಿತು ಈ ಕಸ ನೋಡಿದ್ಮೇಲೆ. ಆದರೂ ನಮ್ಮ ಆರೋಗ್ಯ ನಮಗೆ ಮುಖ್ಯ ಫ್ರೆಂಡ್ಸ್, ಎಷ್ಟೇ ಆದ್ರೂ ಹಿಂಗೆ ಸಮಾಧಾನ ಮಾಡ್ಕೊಂಡು ನನಗೆ ಕಸ ಎಲ್ಲ ನೀಟಾಗಿ ಎತ್ತಾಕ್ಬಿಟ್ಟು ಬಾಗಿಲು ಕಸ ಮಾತ್ರ ಗುಡಿಸೈತೆ ಫ್ರೆಂಡ್ಸ್. ಏನು ಒಳಗಳ್ಳ ಉಳುಕು ಮೇಲೆ ಮಾತ್ರ ತಳ್ಕೊ ಅಂತಾರಲ್ಲ, ಆ ಥರ ಗಾದೆ ಶಿವ ನೋಡ್ಬಿಟ್ಟೆ ಬರ್ದಿರೋದು. ಒಳಗೆಲ್ಲ ಕ್ಲೀನ್ ಮಾಡ್ತೀರಾ, ಬೆಳಗ್ಗೆ ಬಾಗಿಲು ಮಾತ್ರ ಗುಡಿಸೈತೆ. ಅದಕ್ಕೆ ಕಸ ಸ್ವಲ್ಪ ಇತ್ತು. ಅದು ಬೇರೆ ಈಗ ಎಲೆ ಉದ್ರೋ ಕಾಲ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಗುಡಿಸ್ಲಿಲ್ಲ ಅಂದರೆ ಮುಚ್ಚೋಗ್ಬಿಟ್ಟಿರೋದು, ಬಾಗಿಲೇ ಕಾಣಿಸ್ತಾ ಇರಲಿಲ್ಲ. ಅದಕ್ಕೇನೋ ಧೈರ್ಯ ಮಾಡಿ ಗುಡಿಸೈತೆ. ಆಮೇಲೆ ಈ ಕಡೆ ಎಲ್ಲ ನೀಟಾಗಿ ಗುಡಿಸ್ಕೊಂಡೆ. ಇಲ್ಲಿ ಒಣಗಿರೋ ಎಲೆ ಕಲರೇ ಅವುಗಳೈತೆ ಫ್ರೆಂಡ್ಸ್ ನಮ್ಮ ಮನೆ ಹತ್ರ. ಅದು ಮಂಡ್ಲ ಅಂತಾರೆ, ಕೊಳಕ್ ಮಂಡ್ಲ, ಕಾಣಿಸೋದೇ ಇಲ್ಲ, ಒಣಗಿರೋ ಎಲೆ ಅನ್ಕೋಬೇಕು, ಆ ಥರ ಇರ್ತೈತೆ. ಈಗ ಒಂದು ಸ್ವಲ್ಪ ನೋಡೋಕ್ಕೆ ಇದನ್ನು ಮನೆ ಅಂತಾರೆ, ಮನೆ ಥರ ಐತೆ. ಫುಲ್ ಸಮಾಧಾನ ಆಯಿತು ಫ್ರೆಂಡ್ಸ್. ಈಗ ಇಷ್ಟು ಪಾತ್ರೆಗಳಿದ್ದಾವೆ ಫ್ರೆಂಡ್ಸ್, ಇದೆಲ್ಲ ಶಿವದೇನೆ. ಈ ಬುಟ್ಟಿಯಲ್ಲಿ ತುಂಬಿಡ್ತೀನಿ, ನಾನು ಫ್ರೆಶ್ ಆಗಿಬಿಟ್ಟು ಬರ್ತೀನಿ. ಓಕೆ ಫ್ರೆಂಡ್ಸ್, ಈಗ ಟೈಮ್ ಬಂದು 6:30 7 ಗಂಟೆ ಆಗ್ತಾ ಬಂತು. ಈಗ ಸ್ವಲ್ಪ ಶಾಪಿಂಗ್ ಐತೆ ಫ್ರೆಂಡ್ಸ್. ತರಕಾರಿ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಖಾಲಿ ಆಗೈತೆ ಒಂದು ವಾರದಿಂದ. ಅಡುಗೆನೇ ಮಾಡಲಿಲ್ಲ, ಖಾಲಿ ಆಗೈತೆ.
ಅದಕ್ಕೆ ತಗೊಬಂದು ಆಮೇಲೆ ಪಾತ್ರೆ ತೊಳಿತೈತೆ ಫ್ರೆಂಡ್ಸ್ ಶಿವ. ನಮ್ಮ ಏರಿಯಾ ಫುಲ್ಲು ಇಂಪ್ರೂವ್ ಆಗ್ಬಿಟ್ಟೈತೆ ಫ್ರೆಂಡ್ಸ್. ನಾವಿರೋ ಏರಿಯಾ ಹೊಸ ಹೊಸ ಅಂಗಡಿಗಳೆಲ್ಲ ಆಗ್ಬಿಟ್ಟವೆ. ಇನ್ಮೇಲೆ ನಾವು ಹೊಸ ಬಟ್ಟೆಗಳಿಗೆ ಬೇರೆ ಅಂಗಡಿ ಹುಡ್ಕಂಗೆ ಇಲ್ಲ, ಬೇಕಾದಷ್ಟವೆ. ಮೊದಲು ನಾವು ಹಣ್ಣು ತಗೊಬಿಡೋಣ ಅಂತ ಹೋದ್ವಿ ಫ್ರೆಂಡ್ಸ್. ಇವತ್ತು ಫುಲ್ಲು ಸೆಲ್ಫ್ ಕೇರ್ ಫ್ರೆಂಡ್ಸ್ ನಂದು. ನನಗೇನೇನು ಬೇಕು ಹೆಲ್ತ್ಗೆ ಅಂಥವು ಮಾತ್ರ ತಗೋತಾ ಇದ್ದೆ. ತರಕಾರಿ ಇನ್ನೇನೇನು ಬೇಕು ಮನೆಗೆ ರೇಷನ್ ಐಟಮ್ಸ್ ಎಲ್ಲ ಶಿವಾಗಿ ಬಿಟ್ಬಿಟ್ಟಿದ್ದೆ. ಹಂಗಾಗಿ ಸ್ವಲ್ಪ ಹಣ್ಣುಗಳು ತಗೊಂಡೆ. ದ್ರಾಕ್ಷಿ ತಿಂದು ನೋಡಿದ್ರೆ ಬಾಯಲ್ಲೇ ಇಡೋಕ್ಕಾಗಲ್ಲ, ಫುಲ್ಲು ಹುಣ್ಸಣ್ಣಿದ್ದಂಗೈತೆ. ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಕಿವಿ ಫ್ರೂಟ್ ಕಾಣಿಸ್ತು ಫ್ರೆಂಡ್ಸ್. ನೀವು ಹೇಳಿದ್ರಲ್ಲ ಎತ್ತಾಕೊಬಿಟ್ಟೆ. ಹಿಂಗೆ ಶಾಪಿಂಗ್ ಮಾಡೋ ಗ್ಯಾಪಲ್ಲಿ ನಮ್ಮ ಟಾಮು ಥರನೇ ಬಂದ. ಇವನು ಯಾರೋ ಸಾಕೊಂಡಿರೋ ಫ್ರೆಂಡ್ಸ್. ಎಷ್ಟು ಗುಂಡು ಗುಂಡಕ್ಕೆ ಅವನು. ನಮ್ಮ ಟಾಮು ಯಾವಾಗ ಹಿಂಗೆ ಆಗ್ತಾನೋ, ಎಷ್ಟು ತಿಂದರೂ ಅವನು ಏಳಿಗೆನೇ ಆಗ್ತಾಯಿಲ್ಲ. ಫ್ರೆಶ್ಶಾಗಿ ತರಕಾರಿನೂ ಇತ್ತು. ಒಂದು ಸ್ವಲ್ಪ ತರಕಾರಿನೂ ಸೆಲೆಕ್ಟ್ ಮಾಡಿ ಮನೇಲಿ ಏನೇನು ಬೇಕೋ ಅದು ಒಟ್ಟಿನಲ್ಲಿ ಇವತ್ತು ಹೊಸ ವರ್ಷಕ್ಕೆ ಶಾಪಿಂಗ್ ಮಾಡ್ದಂಗೆ ಆಯಿತು ಫ್ರೆಂಡ್ಸ್. ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ನೋಡಿದ್ವಿ. ಯಾವಾಗಲೂ ಹಾಸ್ಪಿಟ್ಲಿಗೆ ತೋರಿಸಿ ಸುಮ್ಮನೆ ವೇಸ್ಟ್ ಆಗ್ತಿತ್ತಲ್ಲ, ಒಂದು ಸ್ವಲ್ಪ ಆಯುರ್ವೇದಿಕ್ ಕಡೆನೂ ಹೋಗೋಣ ಅಂದ್ಬಿಟ್ಟು ಆಯುರ್ವೇದಿಕ್ ಶಾಪಿಗೆ ಬಂದೆ ಫ್ರೆಂಡ್ಸ್. ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಐತಲ್ಲ, ಅದಕ್ಕೆ ಮೆಡಿಸನ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅದು ತಗೋತಾ ಇದ್ರೆ ಶಿವ ಅಪ್ಪನ ಮೆದ್ಲಿಗೆ ಕೈ ಆಗ್ತಾ ಇತ್ತು. ಇದೇನಕ್ಕೆ ಅಂತ. ಮತ್ತು ಅದೆಲ್ಲ ತೋರಿಸ್ತಿತ್ತು. ಇದು ನಮ್ಮ ಕಾಡಲ್ಲಿ ಬೆಳೆದೈತೆ, ಇದು ನಮ್ಮ ಹೊಲದಲ್ಲಿ ಬೆಳೆದೈತೆ ಅಂದ್ಬಿಟ್ಟು ಗಿಡಗಳನ್ನೆಲ್ಲ ತೋರಿಸ್ತಿತ್ತು. ಹಿಂಗೆ ಶಿವ ಕತೆ ಫ್ರೆಂಡ್ಸ್. ಅಪ್ಪನ ತಲೆಗೆ ಕೈ ಹಾಕ್ಬಿಟ್ಟಿತ್ತು. ಆಮೇಲೆ ತಗೊಂಡು ಸೈಡಿಗೆ ಬಂದ್ವಿ. ಇಲ್ಲಿ ಟೆಂಪೋದಲ್ಲಿ ಟೊಮೊಟೊ ಕಡಿಮೆ ರೇಟಿಗೆ ಸಿಗ್ತಿತ್ತು ಫ್ರೆಂಡ್ಸ್. ಹಂಗಾಗಿ ನಾಟಿ ಟೊಮೊಟೊ ಇತ್ತು, ಇದನ್ನು ಒಂದು ಸ್ವಲ್ಪ ತಗೊಂಡ್ವಿ. ಓಕೆ ಫ್ರೆಂಡ್ಸ್, ನಮ್ಮದು ಶಾಪಿಂಗ್ ಎಲ್ಲ ಮುಗೀತು. ಈಗ 7 ಫ್ರೆಂಡ್ಸ್. ಮೊದಲು ಸ್ನ್ಯಾಕ್ಸ್ ತಿಂದ್ಬಿಟ್ಟು ಆಮೇಲೆ ಏನೇನು ತಂದಿದ್ದೀವಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಬೆಳಗ್ಗೆಯಿಂದ ಮನೆ ಕ್ಲೀನ್ ಮಾಡಿರೋದಕ್ಕೂ ಈಗ ಐಟಮ್ಸ್ ತಂದಿರೋದಕ್ಕೂ ಹೊಸ ಸಂಸಾರಕ್ಕೆ ಬಂದಿರೋ ಫೀಲ್ ಆಗ್ತೈತೆ ಫ್ರೆಂಡ್ಸ್. ಈ ಮನೆಗೆ ಬಂದು ಹೊಸಲ್ಲಿ ಹೆಂಗೆ ಕ್ಲೀನಿಂಗು ರೇಷನ್ ಎಲ್ಲ ತಂದ್ವಿ ಅದೇ ಥರನೇ ಇದು ಫ್ರೆಂಡ್ಸ್. ನನ್ನ ಫೇವ್ರೇಟ್ ನೀರೊಟ್ಲು. ಆದರೆ ಬರ್ತಾ ಅವ್ರು ಚೆನ್ನಾಗಿ ಮಾಡ್ತಾಯಿಲ್ಲ. ಪೇಪರಲ್ಲೇ ತಿಂತಾಯಿದ್ದೀನಿ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್. ಇನ್ನೂ ಪಾತ್ರೆ ತೊಳೆದಿಲ್ಲ. ಶಿವ ಆಮೇಲೆ ತೊಳ್ಕೊಡ್ತೀನಿ ಅಂದೈತೆ. ಸ್ಟಾರ್ಟಿಂಗ್ ಮಾಡ್ದಂಗಿಲ್ಲ ಫ್ರೆಂಡ್ಸ್. ಹಂಗೆ ಸ್ವಲ್ಪ ಜನಗಳು ಜಾಸ್ತಿ ಆದ್ರಿಂದ ಟೇಸ್ಟ್ ಕಮ್ಮಿ ಮಾಡಿಬಿಡ್ತಾರೆ. ಅದೇನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ದೊಡ್ಡ ಬ್ಯಾಗ್ ತುಂಬ ಇಷ್ಟೆಲ್ಲ ತಂತೀವಿ ಫ್ರೆಂಡ್ಸ್. ಫಸ್ಟ್ ಇದು ನೋಡೋಣ ಆಯುರ್ವೇದಿಕ್ಕು. ಅದೇ ಫ್ರೆಂಡ್ಸ್, ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಐತಲ್ಲ, ಅದಕ್ಕೆ ಇದು ಡಾಕ್ಟ್ರ್ ಟ್ಯಾಬ್ಲೆಟ್ಸ್ ಅದೇನು ವರ್ಕ್ ಆಗಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಇದನ್ನು ತಗೊಂಡು ನೋಡೋಣ ಅಂದ್ಬಿಟ್ಟು ನಾನು ಸೀರಿಯಸ್ ಆಗಿ ತಗೋತಾ ಇರಲಿಲ್ಲ ಫ್ರೆಂಡ್ಸ್. ಇಷ್ಟು ದಿನ ನನಗೆ ಅವಮಾನ ಆದಮೇಲೆ ನಾನು ಇದನ್ನು ಸೀರಿಯಸ್ ಆಗಿ ತಗೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ನನಗೆ ವಾಸಿ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್. ಫೈನಲಿ ಇದು ವಯಸ್ಸಾಗ್ತಾ ನೆಗ್ಲೆಕ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಸೀರಿಯಸ್ ಆಗ್ತೈತೆ ಅಂತ ತುಂಬ ಜನ ಹೇಳ್ತಾ ಇದ್ರು. ಅದಕ್ಕೆ ತಗೊಂಡಿದ್ದೀನಿ. ಅಯ್ಯಪ್ಪ 100% ಇದು ಇದ್ರಲ್ಲಿ ವಾಸಿ ಆಗ್ತಿದೆ ಅಂತಂದಿದ್ದೆ. ನೋಡೋಣ, ಸ್ಮೆಲ್ ನೋಡೋಣ ಫಸ್ಟ್. ನೀಲಗಿರಿ ಸೊಪ್ಪು ಥರ ಸ್ಮೆಲ್ ಗೊತ್ತಿತ್ತಲ್ಲ. ನೀಲಗಿರಿ ಸೊಪ್ಪು ರುಬ್ಬಿಟ್ಟು ಬಾಟ್ಲಲ್ಲಿ ಹಾಕಿ ಕೊಟ್ಬಿಟ್ರೆ ಏನೋ ಗೊತ್ತಿಲ್ಲಲ್ಲ. ಮೈ ಮೇಲೆ ಬುಲ್ಡೋಸರ್ ಹತ್ತಿಸ್ಬಿಡ್ತೀನಿ. ಒಬ್ರು ಹೇಳಿದ್ರು ಫ್ರೆಂಡ್ಸ್ ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ನಿಮ್ಗೆ ಏನಾದ್ರು ಇತ್ತಂದ್ರೆ 1/4 kg ಶುಂಠಿ, 1/4 kg ಬೆಳ್ಳುಳ್ಳಿ, 1/4 ಲೀಟ್ರ್ ಜೇನುತುಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಜೇನುತುಪ್ಪ ಅದಕ್ಕೆ ಮಿಕ್ಸ್ ಮಾಡಿ ಸ್ಟಾಕಲ್ಲಿ ಇಟ್ಕೋಬೋದು. ಇಟ್ಕೊಂಡು ಡೈಲಿ 1 ಸ್ಪೂನ್ ತಿಂದರೂ ವಾಸಿ ಆಗ್ತೈತಂತೆ. ಅದು ಮಾಡ್ಕೊಳ್ಳೋಕ್ಕೆ ನನಗೆ ಪ್ಯೂರ್ ಜೇನುತುಪ್ಪನೇ ಸಿಕ್ಕಲಿಲ್ಲ. ಅದಕ್ಕೆ ಇದನ್ನು ಫೈನಲ್ ಆಗಿ ತೊಗೊಂಡಿದ್ದು. ಇದು ವರ್ಕ್ ಆಗಲಿ ಅಂತ ಕೇಳ್ಕೊತಿದ್ದೀನಿ. ಆಗಲಿಲ್ಲ ಅಂದರೆ ಅದೂ ಇದು ಬೆಳಗ್ಗೆ ಸಂಜೆ 1 ಕ್ಯಾಪು ಬಿಸಿನೀರಲ್ಲಿ ಮಿಕ್ಸ್ ಮಾಡಿ ಕುಡಿಬೇಕಂತೆ ಫ್ರೆಂಡ್ಸ್. ಮೆಂತ್ಯ ಸೊಪ್ಪು ಫ್ರೆಂಡ್ಸ್. ಇವತ್ತು ಇದರದ್ದೇ ಸ್ಪೆಷಲ್ ಫ್ರೆಂಡ್ಸ್ ಮಾಡೋದು. ಮೆಂತ್ಯ ಸೊಪ್ಪು ತುಂಬ ಕಾಸ್ಟ್ಲಿ ಫ್ರೆಂಡ್ಸ್. ಆದರೆ ಕಣ್ಣಿಗೆ ಮತ್ತು ಆರೋಗ್ಯಕ್ಕೆ ಬ್ಲಡ್ಗೆ ಎಲ್ಲ ಮುಖ್ಯ. ಮೊಟ್ಟೆನೂ ತಂದಿವಿ ಇಲ್ಲಿ 5-6 ಮೊಟ್ಟೆ. ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ಓನ್ಲಿ 20 ರೂಪಾಯಿ 1 ಕಟ್ಟು. ಇದು ಜಾಸ್ತಿನೇ. ಟೈಮಲ್ಲಿ ಹೋಲಿಸ್ಕೊಂಡ್ರೆ ಇದು ಸ್ವಲ್ಪ ಕಮ್ಮಿ ಐತೆ ಇವತ್ತು. ಇನ್ನೇನು ಹೊಸ ವರ್ಷನ ಫ್ರೆಂಡ್ಸ್. ಆಮೇಲೆ ನನ್ನ ಬರ್ತಡೇ, ಆಮೇಲೆ ಹಂಗೆ ಸಂಕ್ರಾಂತಿ. ಅದಕ್ಕೆ ಅಲ್ಲಿ ತನಕ ಬೇಕು, 10 ದಿನ ಬೇಕು ಕೊತ್ತಂಬರಿ ಸೊಪ್ಪಿದ್ದು ನನಗೆ. ಅದಕ್ಕೆ ದೊಡ್ಡ ಕಟ್ಟು ತಗೊಬಂದಿದ್ದೆ. ಟೈಟಾಗಿ ಗಂಟಾಗಿ ಇಕ್ಕೋಬೇಕು ಹಂಗೆ. ಫ್ರೀಡಮ್ 1 ಲೀಟ್ರು ಹಾಲು, ಟಮಗೆ ಸೋಪು, ಬಟ್ಟೆ ಸೋಪು ನಾನು ಜಾಸ್ತಿ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಬಟ್ಟೆ ಹೋಗಿರಲ್ಲ ಹೆಂಗೂ, ಆದರೂ ಒಂದು ಇಟ್ಟಿರ್ತೀನಿ. ಗೋಡಂಬಿ, ದ್ರಾಕ್ಷಿಸ್, ತುಪ್ಪ, ಚಿಕ್ಕ ಪ್ಯಾಕೆಟು, ಧನಿಯಾ ಪುಡಿ. ಇದೆಲ್ಲ ನ್ಯೂ ಇಯರ್ಗೆ ಏನಾದರೂ ಸ್ವೀಟ್ ಮಾಡೋಣ ಅಂದ್ಬಿಟ್ಟು ಫ್ರೆಂಡ್ಸ್. ಬೆಳಗ್ಗೆ ಫ್ರೆಂಡ್ಸ್ ಟೊಮೊಟೊ 100 ರೂಪಾಯಿ 2.5 kg ನಾಟಿ ಟೊಮೊಟೊ. ಅದಕ್ಕೆ ಕಾಯಿ ತಗೊಂಡೆ. ತರಕಾರಿ ಅಂಗಡಿಲಿ ತಗೊಳಕ್ಕೆ ಹೇಳಿದ್ವಿ, ಅಲ್ಲಿ 80 ರೂಪಾಯಿ ಹೇಳಿದ್ರು 1 kg. ಇಲ್ಲಿ 100 ರೂಪಾಯಿಗೆ 2.5 kg. ಪರವಾಗಿಲ್ಲಲ್ಲ, ಹಾಗೆ ಅದಕ್ಕೆ ತಗೊಂಡೆ. ತರಕಾರಿ ಕ್ಯಾಪ್ಸಿಕಮ್, ಬಟಾಣಿ, ಬದನೆಕಾಯಿ, ಕ್ಯಾರೆಟ್. ಇದು ನನಗೆ ಫ್ರೂಟ್ಸು ಫ್ರೆಂಡ್ಸ್. ಇವಾಗ ಒಂದು ಕಿವಿ ತಿನ್ವಾ, ಸಿಪ್ಪೆ ಸಮೇತ ತಿನ್ಬೇಕಂತೆ ಫ್ರೆಂಡ್ಸ್. ಇದು ತುಂಬ ಕಾಸ್ಟ್ಲಿ ಅಲ್ಲ, ಅದಕ್ಕೆ ಎಷ್ಟು ರೂಪಾಯಿ 3 ಹಣ್ಣು? 200 ರೂಪಾಯಿ ಫ್ರೆಂಡ್ಸ್. ಇದು ಬರೀ 3 ಹಣ್ಣು. ಇಲ್ಲ ತಾನೇ 200 ರೂಪಾಯಿ ಇಸ್ಕೊಂಡಿಲ್ಲ. 200 ರೂಪಾಯಿ 3 ಹಣ್ಣು. ನನ್ನ ಹೆಲ್ತೆ ಮುಖ್ಯ ಫ್ರೆಂಡ್ಸ್ ದುಡ್ಡಿಗಿಂತ. ಇವಾಗ ಕಿವಿ ನಾನು ಒಂದೇ ಸಲ ತಿಂದಿದ್ದು ಫ್ರೆಂಡ್ಸ್ ಲೈಫಲ್ಲಿ. ಇದು 2ನೇ ಸಲ. ಆವಾಗಲೇ ಅನ್ಹೆಲ್ದಿ ತಿನ್ಬೇಕಾದ್ರೆ ವಾವ್ ಅಂತ ಎಕ್ಸ್ಪ್ರೆಷನ್ ಇತ್ತು ಫ್ರೆಂಡ್ಸ್. ಇದು ಹೆಲ್ದಿ.
ಅದೇ ಥರ ಎಕ್ಸ್ಪ್ರೆಷನ್ ಇರಬೇಕು. ಹುಳಿ ಸ್ವಲ್ಪ ಅಷ್ಟೇ. ಹುಣ್ಸೆಹಣ್ಣು ಥರ ಐತೆ, ಉಪ್ಪ ಕೊಟ್ಟು ತಿಂತೀನಿ. ಇದು ಹುಷಾರಿಲ್ಲದೆ ಇದ್ದಾಗ ತಿನ್ನೋದು. ಬ್ಲಡ್ಗೆ ಟೈಫಾಯ್ಡ್ ಇರೋರು ತಿಂತಾರೆ, ಬ್ಲಡ್ ಇಲ್ಲದೆ ಇರೋರು, ಮತ್ತು ವೈಟ್ ಬ್ಲಡ್ ಕಮ್ಮಿ ಆಗಿರೋದು ಎಲ್ಲದಕ್ಕೂ. ಶಿವಾಗೂ ಒಂದು ಅರ್ಧ ಹಣ್ಣು ಕೊಟ್ಟೆ. ಏನು ಅದನ್ನು ಒಳ್ಳೆ ಆ್ಯಪಲ್ ತಿಂದಂಗೆ ತಿಂತೈತೆ, ಏನು ಎಕ್ಸ್ಪ್ರೆಷನೇ ಇಲ್ಲ. ನನಗೆ ಒಂದು ಸೆಕೆಂಡ್ ಶಾಕ್ ಆಗೋಯ್ತು. ನನಗೆ ಏನು ಆಗ್ಬಿಟ್ಟೈತಾ, ಹುಳಿ ಅನ್ನಿಸ್ತೈತಾ ಅಂತ ಅಂದ್ಬಿಟ್ಟು. ಆದರೆ ಕಿವಿ ಫ್ರೂಟ್ ಹುಳಿನೇ ಇರ್ತೈತೆ ಅಲ್ವಾ ಫ್ರೆಂಡ್ಸ್? ಇಲ್ಲ ಕಾಯಿ ಇರೋದಕ್ಕೆ ಹಂಗೆ ಆಗ್ತೈತೋ ಏನೋ ಗೊತ್ತಿಲ್ಲ. ಆಮೇಲೆ ಮೆಂತ್ಯ ಸೊಪ್ಪು ಒಂದು ಕಟ್ಟಲ್ಲಿ 2 ಪೀಸ್ ಮಾಡ್ಕೊಂಡೆ ಫ್ರೆಂಡ್ಸ್. ಒಂದೇ ಟೈಮ್ ಮಾಡಬಾರ್ದು, ಕಾಸ್ಟ್ಲಿ ಸೊಪ್ಪು ಅಂತ ಅಂದ್ಬಿಟ್ಟು. ಅದು ಬೇರೆ ಮೊಟ್ಟೆಗೆ ಎಷ್ಟು ಸೊಪ್ಪು ಬೇಕೋ ಅಷ್ಟೇ ಮಾಡಬೇಕು. ಇದು ನಮ್ಮ ಮೊಟ್ಟೆ ಫ್ರೈಗೆ ಮಾಡ್ತಿರೋದು ಫ್ರೆಂಡ್ಸ್. ಮೆಂತೆ ಬಾತು, ಮೆಂತೆ ಸೊಪ್ಪು ಸಾರು, ಮೆಂತೆ ಮೊಟ್ಟೆ ಫ್ರೈ, ನೆಕ್ಸ್ಟ್ ಲೆವೆಲ್ ಫ್ರೆಂಡ್ಸ್. ಇವೆಲ್ಲ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊಪ್ಪನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಅದನ್ನು ನೀಟಾಗಿ ತೊಳ್ಕೊಂಡೆ. ಸಕ್ಕತ್ತಾಗಿರ್ತೈತೆ ಸಾಂಬಾರ್ಗೆ. ಎಲ್ಲ ಎತ್ತಿಟ್ಟೆ ಫ್ರೆಂಡ್ಸ್. ಈಗ 8:45 ಆಗ್ತಾ ಬಂತು. 3:15 ಆಯಿತು. ತರಕಾರಿ ಸೊಪ್ಪು ಎಲ್ಲ ಬಿಡಿಸಿ ಎಲ್ಲ ನೀಟಾಗಿ ಇಟ್ಟಿರಲಿ ಫ್ರೆಂಡ್ಸ್. ನಮ್ಮನೆ ಡೈನಿಂಗ್ ಟೇಬಲ್ ಮೇಲೆ ಈ ಥರ ಸಾವುಕಾರ ಮನೆ ಹಣ್ಣುಗಳು ಇಟ್ಟಿರ್ತಾರಲ್ಲ ಫ್ರೆಂಡ್ಸ್, ಒಂದು ಬಟ್ಲಲ್ಲಿ. ಅದು ನನಗೆ ಡ್ರೀಮ್ ಇತ್ತು. ಡ್ರೀಮ್ಸ್ ಕಮ್ಸ್ ಟ್ರೂ ಆಯಿತು ಫ್ರೆಂಡ್ಸ್. ಇದು ನಮ್ಮನೆ ಡೈನಿಂಗ್ ಟೇಬಲ್. ನಾವು ಫ್ರೂಟ್ಸ್ ಇಟ್ಟಿದ್ವಿ. ಹೆಂಗೆ ಫ್ರೆಂಡ್ಸ್? ಟಾಮು, ನಿನ್ನ ಬೆಡ್ ಯಾವುದು? ನೀನು ಎಲ್ಲಿ ಕೂತಿರೋದು? ಇಷ್ಟ ಬಂದಂಗೆ ಆಡ್ತಾನೆ ಫ್ರೆಂಡ್ಸ್ ಇವನು. ಬರ ಈ ಕಡೆ. ಫುಲ್ ಹಿಡ್ದುಬಿಟ್ಟು ತೊಳೆದಿಕ್ಬಿಟ್ಟು ಬಂದ್ಬಿಡು ಒಂದೊಂದ್ಸಲ ಪಾತ್ರೆಗಳು ಈಗಲೇ ತೊಳೆದ್ಬಿಡು. ಹಾಂ, ಪರವಾಗಿಲ್ಲ. ನಾವು ಇಷ್ಟು ವರ್ಷ ತೊಳೆದಿದ್ದೀವಿ, ಏನಾಗಲ್ಲ, ತೊಳಿ. ನಾನು ಇಷ್ಟು ವರ್ಷ ಚಳಿ ಅಂತಿದ್ರೆ ಇವತ್ತು ನನ್ನ ಆರೋಗ್ಯ ಚೆನ್ನಾಗಿರ್ತಾಯಿತ್ತು ತಾನೆ. ಚಳಿ ಗಾಳಿ ಏನು ನೋಡ್ತೀರಾ ಮಾಡಿರೋದಕ್ಕೆ ನಮಗೆ ಆಗಿರೋದು. ತೊಳೆದಿಕ್ಬಿಡು. ರಾತ್ರಿ ಹೊತ್ತು ಪಾತ್ರೆಗಳು ಹಿಂಗಿಡಬಾರ್ದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ರಿವೆಂಜ್ ತಗೊಳ್ಳೋ ಥರ ಆಯ್ತಲ್ಲ ಫ್ರೆಂಡ್ಸ್. ರಿವೆಂಜ್ ಅಲ್ಲ ಫ್ರೆಂಡ್ಸ್, ಗೊತ್ತಾಗಬೇಕು. ನಾನು ಇಷ್ಟು ವರ್ಷ ಚಳಿ ಗಾಳಿ ಅಂದ್ಬಿಟ್ಟು ಮಲ್ಕೊಂಡಿದ್ದಿದ್ರೆ ನಮ್ಮ ಆರೋಗ್ಯ ಸೈಡ್ಗೆ ಇಟ್ಬಿಡ್ತಾರೆ. ನಾವು ಮನೆ ಕೆಲಸ ಅಡುಗೆ ಎಲ್ಲ ಮಾಡ್ತೀವಿ. ಅದಕ್ಕೆ ನಂಗೆ ನೆನ್ನೆಲ್ಲ ಮೊನ್ನೆಯಿಂದ ತಡ್ಕೊಳಕ್ಕಾಗ್ತಿಲ್ಲ ಫ್ರೆಂಡ್ಸ್. ಇವಾಗ ಅದಕ್ಕೆ ಯಾರು ಅಂದಿದ್ರು ತಡ್ಕೊತಾ ಇದ್ದೆ. ನಿಮ್ದು ಯಾವಾಗಲೂ ಇದೆ ಅಂದರೆ ಅರ್ಥ ಏನೋ ನಾವು ಬೇಕಂತ ಮಾಡ್ಕೋತೀವಲ್ಲ. ಅದಕ್ಕೆ ನನಗೆ ಕೋಪ ಜಾಸ್ತಿ ಫ್ರೆಂಡ್ಸ್. ನನಗೆ ಚಿಕ್ಕ ವಯಸ್ಸಿಂದನೇ ಇತ್ತು ಫ್ರೆಂಡ್ಸ್ ಬ್ರೀತಿಂಗ್ ಪ್ರಾಬ್ಲಮ್ಮು. 6th ಸ್ಟಾರ್ಟ್ ಆಗಿದ್ದು ನನಗೆ. ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲಿ ಹೂವು ಕಟ್ ಮಾಡೋಕ್ಕೆ ಕಳಿಸ್ತಿದ್ರು. ಶಾವಂತಿ ಹೂವು ಕುಯ್ಯೋಕ್ಕೆ 5:30 6 ಗಂಟೆಗೆ ಬೆಳಗಿನ ಜಾವ. ಅಲ್ಲಿಂದ ಅಳೋದು ಸ್ಟಾರ್ಟ್ ಆಗಿತ್ತು ಫ್ರೆಂಡ್ಸ್. ಬಿಟ್ಟು ಹೋಗ್ತಾನೆ ಇಲ್ಲ. ಅದಾದಮೇಲೆ ಹಂಗೆ ಮದುವೆನಾ, ಅಲ್ಲಿನ್ನೂ ಅಪ್ಡೇಟ್ ಆಗೋಯ್ತು. 2 ಅವರ್ ಮುಂಚೆ ಎದ್ದೊಳ್ಬೇಕು ಅಂದ್ಬಿಟ್ಟು 4 ಗಂಟೆಗೆ ಶಿವರಾಮ ಎಬ್ಬರಿಸ್ತಿದ್ದು. ಇಲ್ಲಿ ಬಂದಮೇಲೆ ಇಲ್ಲಿ ಫುಲ್ಲು ಕೋಲ್ಡ್ ವಾತಾವರಣ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾನು ನೈಟಲ್ಲೇ ಬಟ್ಟೆ ಒಗಿತಾ ಇದ್ದೆ. 12 ಗಂಟೆ 1 ಗಂಟೆ ತನಕ. ಎಷ್ಟು 5-6 ವರ್ಷ ಹಾಗೆ ಹೋಗಿತಾ ಇದ್ದೆ. ಬೆಳಗಿನ ಸಂಜೆವರೆಗೂ ಕೆಲಸ ಆಗ್ತಿತ್ತು ಅಂದ್ಬಿಟ್ಟು. ನಮ್ಮ ಆರೋಗ್ಯ ನಾವೇ ಹಾಳು ಮಾಡ್ಕೊಳ್ಳೋದು ಫ್ರೆಂಡ್ಸ್. ಹಾಗಾಗಿ ಮೊದಲು ಹೆಲ್ತ್ ಕಡೆ ಗಮನ ಕೊಡೋಣ, ಕೆಲಸನ ಸೈಡ್ಗಿಡೋಣ. ಓಕೆ ಫ್ರೆಂಡ್ಸ್, ಈಗ ಅಡುಗೆ ಕಡೆ ಬರೋಣ. ಮೆಂತ್ಯ ಸೊಪ್ಪು ಇನ್ನೊಂದು ತೊಳ್ಕೊಬೇಕು ಫ್ರೆಂಡ್ಸ್. ನೀರಿರಲಿಲ್ಲ ಅಂದ್ಬಿಟ್ಟು ಹಂಗೆ ಎತ್ಕೊಬಂದು ತೊಳ್ಕೊತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಇಲ್ಲಿ ಪುದೀನ ಮತ್ತು ಕೊತ್ತಂಬರಿ, ಬೆಳ್ಳುಳ್ಳಿ, ಮೊಟ್ಟೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ಬಾಯಿ ಕೆಟ್ಟೋಗಿರೋದಕ್ಕೆ ನಾನು ಫೇವ್ರೇಟ್ ರೆಸಿಪಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಸಿಮೆಣಸಿನಕಾಯಿನ ಹಾಕ್ಕೊಂಡು ಆಮೇಲೆ ಜೀರಿಗೆ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿನ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸಿಂಪಲ್ ಚಟ್ನಿ ಫ್ರೆಂಡ್ಸ್. ಅಮ್ಮಮ್ಮಂದ್ರೆ ಒಂದು 10 ನಿಮಿಷದಲ್ಲಿ ಆಗೋಗ್ತೈತೆ. ರುಚಿಯಾಗಿರ್ತೈತೆ ಚಟ್ನಿ. ಅನ್ನಕ್ಕೆ, ದೋಸೆಗೆ, ಮುದ್ದೆಗೆ ಎಲ್ಲದಕ್ಕೂ ಮ್ಯಾಚ್ ಆಗ್ತೈತೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ 1 ಟೊಮೊಟೊ ಹಾಕೋಬೇಕು. ಈಗ ನಾನು ಮಾಡ್ತಾಯಿರೋ ಚಟ್ನಿ ಫ್ರೆಂಡ್ಸ್ ಇಬ್ಬರಲ್ಲ ಒಂದು 5-6 ಜನ ತಿನ್ಬೋದು. ಅಷ್ಟು ಒಂದೊಂದೇ ಸ್ಪೂನಲ್ಲಿ ಮುದ್ದೆ ತಿನ್ಬೋದು, ಆ ಥರ ಇರ್ತೈತೆ. ಆಮೇಲೆ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಫಾರ್ ದ ಫಸ್ಟ್ ಟೈಮ್ ಕೊತ್ತಂಬರಿ ಪುದೀನ 2 ಇತ್ತು ಈ ಚಟ್ನಿಗೆ. ಬೆಸ್ಟ್, ಅದು ಫ್ಲೇವರೇ ಸಖತ್ತಾಗಿರ್ತೈತಿ. ಇಷ್ಟೇ ಫ್ರೆಂಡ್ಸ್. ಕೊತ್ತಂಬರಿ ಪುದೀನ ಒಂದು ಸ್ವಲ್ಪ ಬಾಡಿಸ್ಕೊಂಡ್ರೆ ಅದನ್ನು ಸೈಡ್ಗೆ ಪ್ಲೇಟಿಗೆ ತಗೊಂಡು ಹಾರಾಕೊಂಡೆ. ಅದಕ್ಕೆ ಉಪ್ಪಾಕಿ ರುಬ್ಕೊಳ್ಳೋದಷ್ಟೇ, ಇನ್ನೇನು ಎಕ್ಸ್ಟ್ರಾ ಇಲ್ಲ. ಮತ್ತು ಅದೇ ಬಂಡ್ಲಿಲ್ಲ ಎಣ್ಣೆ ಉಳ್ಕೊಂಡಿತ್ತಲ್ಲ ಫ್ರೆಂಡ್ಸ್, ಅದೇ ಎಣ್ಣೆಗೆನೇ ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಚಟ್ನಿಗೆ ಎಲ್ಲ ಒಗ್ಗರಣೆ ಮಾಡಿ ಸೈಡಿಗೆ ತಗೊಂಡ. ಈಗ ಮಾಡ್ತಾ ಇರೋದು ಮೊಟ್ಟೆ ಫ್ರೈಗೆ ಫ್ರೆಂಡ್ಸ್, ಮೆಂತೆ ಮೊಟ್ಟೆ ಫ್ರೈಗೆ. ಈಗಲೇ ಉಪ್ಪುನೂ ಹಾಕೋಬಿಟ್ಟೆ. ಸೊಪ್ಪು ಹಾಕೋತೀವಿ, ಅದಕ್ಕಾಗಷ್ಟು ಉಪ್ಪನ್ನು ಮೊದಲೇ ಹಾಕೊಂಡು ಈರುಳ್ಳಿ ಫ್ರೈ ಆದಮೇಲೆ ಮೆಂತೆ ಸೊಪ್ಪು ಹಾಕೋತಿದ್ದೀನಿ. ಇದು ಬೇಗ ಸಾಫ್ಟ್ ಆಗಬೇಕು, ಬೇಯಬೇಕು ಅಂತ ಹಿಂಗೆ ತಟ್ಟೆ ಮುಚ್ಚಿಬಿಟ್ರೆ ಸಾಕು ಫ್ರೆಂಡ್ಸ್. 1-2-3 ನಿಮಿಷ ಈ ಥರ ಸಾಫ್ಟಾಗಿ ಹೋಗ್ತೈತೆ. ಇದು ಚೆನ್ನಾಗಿ ಬೆಂದು ನೀರು ಬಿಟ್ಕೊಂಡು ನೀರು ಸುಂಡೋಗ್ಬೇಕು, ಇಂಬ್ರೋಗ್ಬೇಕು. ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಸೊಪ್ಪು ಬೆಂದೈತೆ ಅಂತ ಅರ್ಥ. ಆಮೇಲೆ ಒಂದು 4 ಮೊಟ್ಟೆ ಹಾಕ್ಕೊಂಡೆ. 4 ಮೊಟ್ಟೆ 5-6 ಮೊಟ್ಟೆ ತನಕ ಹಾಕ್ಬೋದು ಇಷ್ಟು ಸೊಪ್ಪಿಗೆ. ಮನೇಲಿ ಜಾಸ್ತಿ ಜನ ಇದ್ದಾರೆ ಫ್ರೆಂಡ್ಸ್, ಮೊಟ್ಟೆ ಕಮ್ಮಿ ಇದ್ದರೆ ಈ ಥರ ಮಾಡ್ಕೋಬೋದು. ಕಾಶಿ ಸೊಪ್ಪು, ಎಲೆಕೋಸು, ಈ ಥರ ಮೆಂತೆ ಸೊಪ್ಪು ಅದರಲ್ಲೆಲ್ಲ. ಆಮೇಲೆ ಮೊಟ್ಟೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಲಾಸ್ಟಲ್ಲಿ ಮೆಣಸು ಪುಡಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ನನಗೆ ಸ್ಮೆಲ್ ಇಷ್ಟ ಆಗಲ್ಲ ಫ್ರೆಂಡ್ಸ್ ಮೊಟ್ಟೆ ಫ್ರೈಯಲ್ಲಿ, ಕೌಸ್ ಸ್ಮೆಲ್ ಬರ್ತೈತೆ. ಆಮೇಲೆ ನೆನಪಾಯ್ತು, ನೀವು ಅರಿಶಿನ ಪುಡಿ ಹಾಕ್ರಿ ಸ್ಮೆಲ್ ಬರಲ್ಲ ಅಂತ ಹೇಳಿದ್ರಲ್ಲ. ಆಮೇಲೆ ಲಾಸ್ಟಲ್ಲಿ ನೆನಪಾಯ್ತು. ಆಮೇಲೆ ಅರಿಶಿನ ಪುಡಿನ ಹಾಕ್ಬಿಟ್ಟು 1-2 ಸಲ ಒಗ್ಗರಣೆ ಮಾಡ್ಕೊಂಡೆ. ಈ ಪಲ್ಯನೂ ಅಷ್ಟೇ ಫ್ರೆಂಡ್ಸ್, ಚಪಾತಿಗೆ ಟ್ರೈ ಮಾಡಬೇಕು, ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಇಷ್ಟೇ ಫ್ರೆಂಡ್ಸ್, ಮೆಂತೆ ಮೊಟ್ಟೆ
ಫ್ರೈ ನನ್ನ ಫೇವ್ರೆಟ್ಟು. ಆಮೇಲೆ ಅನ್ನದ ಮುದ್ದೆ ತಿನ್ನೋಣ ಅಂತಲೇ ಅನ್ನಿಸ್ತು ಫ್ರೆಂಡ್ಸ್ ನನಗೆ. ಅದಕ್ಕೆ ಅನ್ನದ ಮುದ್ದೆನೇ ಮಾಡಿಕೊಂಡೆ ಇವತ್ತು. ಶಿವಾಗ ಒಂದು ಸ್ವಲ್ಪ ಕಷ್ಟ ಆಗ್ತೈತಿ ಮುದ್ದೆ ತಿನ್ನೋಕ್ಕೆ, ಆದರೂ ಪರವಾಗಿಲ್ಲ ಫ್ರೆಂಡ್ಸ್. ಒಂದೊಂದು ಟೈಮು ನಮ್ಗೆ ಬೇಕಾಗಿರೋ ಅಡುಗೆನೂ ನಾವು ಮಾಡ್ಕೊಂಡು ತಿನ್ನಬೇಕಾಗ್ತೈತೆ. ಟಾಮಗೆ ಆಲ್ರೆಡಿ ಮುದ್ದೆಗೆ ಇಟ್ಟಿದ್ನಲ್ಲ, ಅದೇ ಅನ್ನ ಬೇಯಿಸ್ಕೊಂಡು ಅನ್ನ ಸ್ವಲ್ಪ ತೊಗೊಂಡು ಮುದ್ದೆ ಮಾಡ್ಕೊಂಡಿದ್ದೆ. ಅವನಿಗೆ ಅನ್ನ, ನಮಗೆ ಎಲ್ಲ ಮುದ್ದೆ. ಮೆಂತೆ ಮೊಟ್ಟೆ ಫ್ರೈ, ಚಟ್ನಿ, ಮುದ್ದೆ ರೆಡಿ ಫ್ರೆಂಡ್ಸ್. ಒಂದು ವಾರ ಆದಮೇಲೆ ನನ್ನ ಕೈ ರುಚಿ ನಾನೇ ತಿಂತಾಯಿದ್ದೀನಿ ಫ್ರೆಂಡ್ಸ್. ಜೀವನನೇ ಬೇಸತ್ತಾಗಿತ್ತು ಒಂದು ವಾರ. ಫಸ್ಟ್ ಹಸಿಮೆಣಸಕಾಯಿ ತಿಂದೆ, ಸಕ್ಕತ್ತಾಗಿದೆ ಫ್ರೆಂಡ್ಸ್. ಹುಷಾರಿಲ್ಲ ಅಂದರೆ ಏನಾದರೂ ಹುಳಿಯಾಗಿ ಖಾರ ಹೋಗಿ ತಿನ್ಬೇಕಾದ್ರೆ ಟ್ರೈ ಮಾಡಿ ಫ್ರೆಂಡ್ಸ್, ಸೂಪರ್ ಇರ್ತೈತೆ. ಫ್ರೆಂಡ್ಸ್ ಇವತ್ತು ವಿಶ್ ಮಾಡ್ತಾ ಇಲ್ಲ, ಕಮೆಂಟ್ಗಳಿಗೆ ನಾನು ರಿಪ್ಲೈನೇ ಮಾಡಲಿಲ್ಲ ಫ್ರೆಂಡ್ಸ್. ಒಂದು ವಾರದಿಂದ ಒಂದು ರಾಶಿ ಇದ್ದಾವೆ, ಅವಾಗೆಲ್ಲ ರಿಪ್ಲೈ ಮಾಡೋಕ್ಕೆ ನನಗೆ 3 ಅವರ್ ಟೈಮ್ ಬೇಕು. ಅದಕ್ಕೆ ನೈಟೆಲ್ಲ ರಿಪ್ಲೈ ಮಾಡಿಬಿಟ್ಟು ನಾಳೆ ವಿಶ್ ಮಾಡ್ತೀವಿ ಫ್ರೆಂಡ್ಸ್. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ನೀನು ವಿಶ್ ಮಾಡು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಫ್ರೆಂಡ್ಸ್. ನಾಳೆ ಹ್ಯಾಪಿ ನ್ಯೂ ಇಯರ್ ಫುಲ್ ಜಮಾಯಿಸೋಣ. ಓಕೆ ಫ್ರೆಂಡ್ಸ್, ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್.